ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಗಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕಿ ಯಾರು ಅಂತ ಕೇಳೋದಾದ್ರೆ, ಸಾಹಿತ್ಯ ಸಂಶೋಧನೆ ಮತ್ತು ಬೋಧನೆಯಲ್ಲಿ ತಮ್ಮದೇ ಆದಂತಹ ಗುರುತನ್ನು ಮೂಡಿಸಿರುವ ಬಹುಮುಖ ಪ್ರತಿಭೆ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ಪ್ರಸ್ತುತ ಪದವ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳನ್ನ ಕೇಳ್ಕೊಂಡು ಬರೋಣ. ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿ ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದು, ಪ್ರಸ್ತುತ ಮಂಗಳೂರಿನ ಪದುವ ಡಿಗ್ರಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕರಾವಳಿ ಭಾಗದ ಜನಪದ ನ್ಯಾಯ ಪದ್ಧತಿಯ ಕುರಿತು PhD ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಅವರು ಮೈಕ್ರೋಬಯಾಲಜಿಯಲ್ಲಿ ಪದವಿ, ಕನ್ನಡ ಸಾಹಿತ್ಯ ಮತ್ತು MBAಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಬಹುಮುಖ ಪ್ರತಿಭೆ. ನನ್ನ ಹಾದಿ, ಬದುಕು ಬಾವದ ತೆನೆ, ಹಿಡಿ ಅಕ್ಕಿಯ ಧ್ಯಾನ ಮೊದಲಾದ ಕವನ ಸಂಕಲನಗಳು, ಅವಳೆಂದರೆ ಬರಿಹೆಣ್ಣೆ ಕಥಾ ಸಂಕಲನ, ದೆಂಗ ತುಳು ಕಾದಂಬರಿ, ಪೆರ್ಗ ತುಳು ನಾಟಕ ಹಾಗೂ ಕನಕ ಚಿಂತನ ಸಂಪಾದಿತ ಕೃತಿಗಳ ಮೂಲಕ ಕವನ, ಕತೆ, ಕಾದಂಬರಿ ಹಾಗೂ ನಾಟಕ ಹೀಗೆ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ತುಳು ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಇವರ ಬದುಕು ಭಾವದ ತೆನೆ ಕವನ ಸಂಕಲನಕ್ಕೆ ಸುಶೀಲ ಶೆಟ್ಟಿ ಸ್ಮಾರಕ ದತ್ತಿನಿಧಿ ಕಾವ್ಯ ಪ್ರಶಸ್ತಿ, ಕತೆಗೆ ತ್ರಿವೇಣಿ ದತ್ತಿನಿಧಿ ಪ್ರಶಸ್ತಿ ಹಾಗೂ ಬಾಂಧವ್ಯ ಪ್ರಶಸ್ತಿ, ದೆಂಗ ತುಳು ಕಾದಂಬರಿಗೆ SU ಪಣಿಯಾಡಿ ಪ್ರಶಸ್ತಿ, ಪೆರ್ಗ ತುಳು ನಾಟಕಕ್ಕೆ ಶ್ರೀ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ, ಮೊರಾಹು ಕನ್ನಡ ಏಕಾಂತ ನಾಟಕಕ್ಕೆ ಸಂದೀಪ ಸಾಹಿತ್ಯ ಪ್ರಕಾಶನ ಪ್ರಶಸ್ತಿ ಮತ್ತು ಇವರ ಒಟ್ಟು ಸಾಹಿತ್ಯದ ಮೌಲ್ಯವನ್ನು ಗುರುತಿಸಿ ವಿಶ್ವಕುಮಾರ್ ಸಾಹಿತ್ಯ ಪುರಸ್ಕಾರ 2023 ಸೇರಿದಂತೆ ಅನೇಕ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ. ಇವರ ತುಳು ಕನ್ನಡ ಕಥೆಗಳು ಇಂಗ್ಲಿಷ್ ಹಾಗೂ ಬಂಗಾಳಿ ಭಾಷೆಗೆ ತರ್ಜುಮೆಗೊಂಡಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಸಂಸ್ಕೃತಿಯ ಬಗ್ಗೆ ನಿರರ್ಗಳವಾಗಿ 2 ಗಂಟೆಗೂ ಮಿಕ್ಕಿ ಉಪನ್ಯಾಸ ನೀಡಿದ ಹೆಮ್ಮೆ ಇವರದು. ವಾಗ್ಮಿ, ಸಂಶೋಧಕಿ, ಪ್ರಾಧ್ಯಾಪಕಿ, ಸಂಘಟಕಿ, ಉತ್ತಮ ನಿರೂಪಕಿ ಆಗಿರುವ ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿ ಅವರು ಇಂದು ನಮ್ಮ ಗುರುಭ್ಯೋ ನಮ್ಮ ಕಾರ್ಯಕ್ರಮದಲ್ಲಿ ಇರುವುದು ನಮ್ಮ ಹೆಮ್ಮೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗೆ ನಡೀತಿದೆ ಟೀಚಿಂಗ್ ಪ್ರೊಫೆಷನ್? ಚೆನ್ನಾಗಿ ನಡೀತಾ ಇದೆ. ಇದು ನನ್ನ ಆಸಕ್ತಿಯ ಕ್ಷೇತ್ರ ಆದ ಕಾರಣ ಪ್ರತಿದಿನವೂ ಹೊಸತೆ. ಅದು ಇಷ್ಟು ವರ್ಷ ಆಯಿತು ಹಾಗೆ ಇಲ್ಲ. ಹೊಸ ಅರಳುವ ಪ್ರತಿಭೆಗಳಿಗೆ ನಮ್ಮಲ್ಲಿರುವ ಒಂದಷ್ಟು ಸಂಗತಿಗಳನ್ನು ಅದು ಟೆಕ್ಸ್ಟ್ ಬುಕ್ ಅನ್ನು ಒಂದು ಮೆಟಾಫರ್ ಆಗಿ ಇಟ್ಟುಕೊಂಡು ಏನು ನಾವು ತರಗತಿಗಳಲ್ಲಿ ಪಾಠ ಮಾಡ್ತೇವೆ, ಅದು ದಿನವೂ ಒಂದು ಹೊಸತನದಿಂದ ಕೂಡಿರ್ತದೆ. ಅವುಗಳಲ್ಲಿರುವ ಆ ಮಕ್ಕಳಲ್ಲಿರುವ ಆಸಕ್ತಿಯನ್ನು ನೋಡುವಾಗ ನಮಗೂ ಕೂಡ ಬಹಳ ಹುರುಪಿನಿಂದ ಪಾಠ ಮಾಡ್ಲಿಕ್ಕಾಗ್ತದೆ. ಹಾಗಾಗಿ ಖುಷಿ ಆಗ್ತದೆ. ಒಟ್ಟಾರೆಯಾಗಿ ನಾವು ಮಕ್ಕಳೊಂದಿಗೆ ಮಕ್ಕಳಾಗಿರುವಂತಹದ್ದು, ಅವರ ಆಲೋಚನೆಗಳ ಜೊತೆಗೆ ನಮ್ಮ ಆಲೋಚನೆಗಳನ್ನ ಬೆರೆಸ್ತಾ ಒಂದಷ್ಟು ಹೊಸ ಹೊಸ ಸಂಗತಿಗಳನ್ನು ತಿಳಿಸ್ತಾ. ಸಾಹಿತ್ಯ ನನ್ನ ಆಸಕ್ತಿಯೂ ಕೂಡ, ಹಾಗಾಗಿ ನಾನು ಸಾಹಿತ್ಯವನ್ನೇ ಟೀಚ್ ಮಾಡ್ತೇನೆ. ಅದರ ಬಗ್ಗೆ ಕೇಳೋದಾದ್ರೆ, ನಿಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ ಹೇಳೋದಾದ್ರೆ, ಒಮ್ಮೆ ನೆನೆಸೋದಾದ್ರೆ ಹೇಗಿತ್ತು ನಿಮ್ಮ ಒಂದು ಬಾಲ್ಯ ಜೀವನ ಅಂತ? ಸಹಜವಾಗಿತ್ತು. ಸಾಮಾನ್ಯವಾಗಿ ಎಲ್ಲ ನಾವು 90s ಮಕ್ಕಳು ಹೇಗಿದ್ದೆವು ಹಾಗೆ ಇದ್ದೆವು. ನಮ್ಮ ಹೊರಗೆಯ ಮಕ್ಕಳ ಜೊತೆಗೆ ಆಟ ಆಡ್ತಾ, ಎಲೆಕ್ಟ್ರಾನಿಕ್ ಗೆಜೆಟ್ಸ್ಗಳ ಜೊತೆಗೆ ಈಗಿನವರ ಹಾಗೆ ಇರಲಿಲ್ಲ. ಒಂದು ರೀತಿಯ ಸಹಜ ಬಾಲ್ಯವನ್ನು ನಾವು ಬಹಳ ಖುಷಿಯಿಂದ ಕಳೆದವರು. ಜೊತೆಗೆ ಓದು, ಆಟ, ಪಾಠ ಹೀಗಿತ್ತು. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮರಕುಟ್ಲು, ನಾವು BC ರೋಡ್ ಹತ್ರ ಇದ್ದೆವು, ಇಲ್ಲಿ ಕಳೆದೆ. ಆ ನಂತರ ನಾನು ಹೈಸ್ಕೂಲ್ ಕಾರ್ಮೆಲ್ ಕಾನ್ವೆಂಟ್ ಮತ್ತು ಸೇಂಟ್ ಆಗ್ನೆಸ್ ಅಲ್ಲಿ ಮಾಡಿದೆ. ಮತ್ತೆ PUC ಸೇಂಟ್ ಜೋಸೆಫ್ಸ್ ಅಲ್ಲಿ ಮಾಡಿದೆ. ಮತ್ತೆ ಡಿಗ್ರಿ ಸೇಂಟ್ ಆಗ್ನೆಸ್ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ. ಮತ್ತೆ ನನ್ನ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿಯಲ್ಲಿ ಮಾಡಿದೆ. ಆ ನಂತರ ನಾನು ಕರೆಸ್ಪಾಂಡೆನ್ಸ್ ಆಗಿ IGNO ಇಲ್ಲಿ MBA ಮಾಡಿದೆ. ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯಲ್ಲಿ ನನ್ನ MBA HR ಡಿಗ್ರಿಯನ್ನು ಕೂಡ ಮಾಡಿದ್ದೆ. ಈಗ ನಾನು PhD ಸಂಶೋಧನೆಯಲ್ಲಿ ತೊಡಗಿದ್ದೇನೆ. ನನಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನೀಗ ಅದನ್ನು ಮಾಡ್ತಾ ಇದ್ದೇನೆ.
ಅಂದ್ರೆ ನೀವು ಶಾಲಾ ದಿನಗಳಲ್ಲಿ ಕಲಿತಾ ಇರುವಾಗಲೇ ಒಂದು ಆಸಕ್ತಿ ಇತ್ತ ನಾನು ಶಿಕ್ಷಕಿ ಆಗ್ಬೇಕು ಅನ್ನೋ? ಆರಂಭದ ದಿನಗಳಲ್ಲಿ ಇರ್ಲಿಲ್ಲ, ಆದ್ರೆ ಯಾವಾಗ ನಾನು PUCಗೆ ಬಂದೆ ಅಷ್ಟೊತ್ತಿಗಾಗುವಾಗ ನನ್ನ ಬದುಕಿನಲ್ಲಿ ಒಂದಷ್ಟು ರೋಲ್ ಮಾಡೆಲ್ ಟೀಚರ್ಸ್ ಅನ್ನು ನಾನು ನೋಡಿದ್ದೆ. ಆದ್ರೆ ನಾನು ಈ ತರ ಶಿಕ್ಷಕಿ ಆಗ್ಬೇಕು ಅಂತ ಒಂದು ಸಣ್ಣ ಕನಸಿತ್ತು PUCಗೆ ಬರುವ ಹೊತ್ತಿಗೆ. ಆದ್ರೆ ಯಾವಾಗ ನಾನು ಯೂನಿವರ್ಸಿಟಿ ಆವರಣಕ್ಕೆ ಹೋದ್ನ ಮಂಗಳ ಗಂಗೋತ್ರಿಗೆ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ, ಅಲ್ಲಿಂದ ನನ್ನ ಗುರುಗಳ, ನನ್ನ ಎಲ್ಲ ಪ್ರೊಫೆಸರ್ಸ್ಗಳ ಆ ಪಾಠ ಮಾಡುವ ಶೈಲಿಯಲ್ಲಿಯೇ ನಾವು ಎಷ್ಟು ಇನ್ವಾಲ್ವ್ ಆಗ್ತೇವೆ ಅಂತ ಹೇಳಿದ್ರೆ, ಆದರೆ ಇವರಂತಹ ಗುರುಗಳಾಗಬೇಕು ಅಂತ ಒಂದು ಕನಸು ಬರ್ತದೆ. ಸೊ ಅಲ್ಲಿ ನಾನು ಮಾಸ್ಟರ್ಸ್ ಮಾಡೋ ಹೊತ್ತಿಗೆ ನಾನು ಟೀಚಿಂಗ್ ಪ್ರೊಫೆಷನ್ಗೆ ಬರ್ತೇನೆ, ಅದು ಡಿಗ್ರಿ ಮಕ್ಕಳಿಗೆ ಟೀಚ್ ಮಾಡ್ತೇನೆ ಅಂತ ನನ್ನ ಮನಸ್ಸಿನಲ್ಲಿ ದೃಢ ಆಯಿತು. ಹಾಗೆ ನಾನು ಮತ್ತೆ ಟೀಚಿಂಗ್ ಅನ್ನು ಆಯ್ದುಕೊಂಡೆ. ಅಲ್ಲಿ ನನಗೆ ಮತ್ತೆ 2 ಕನ್ಫ್ಯೂಷನ್ಸ್ ಇತ್ತು. ನಾನು MBA ಕೂಡ ಮಾಡಿದ್ದೇನೆ, MA ಸಾಹಿತ್ಯ ಕೂಡ ಮಾಡಿದ್ದೇನೆ, MBA ಕೂಡ ಟೀಚ್ ಮಾಡಿದ್ದೇನೆ. ಆದರೆ ನನ್ನ ಪ್ಯಾಷನ್ ಇರುವಂತಹದ್ದು ಅದು ಸಾಹಿತ್ಯ. ನಾನು ಬರವಣಿಗೆಯಲ್ಲಿ ಕೂಡ ತೊಡಗಿಸಿಕೊಂಡವಳು, ಒಂದು 6-7 ಪುಸ್ತಕ ಬರೆದಿದ್ದೇನೆ, ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೇನೆ. ಹಾಗಾಗಿ ಸಾಹಿತ್ಯದ ಒಲವು ಮತ್ತೂ ಹೆಚ್ಚಿದ್ದ ಕಾರಣ ನಾನು ಈಗ ಒಂದಷ್ಟು ವರ್ಷಗಳಲ್ಲಿ ಸಾಹಿತ್ಯವನ್ನಷ್ಟೇ ಟೀಚ್ ಮಾಡ್ತೇನೆ, MBA ಟೀಚ್ ಮಾಡ್ತಾ ಇಲ್ಲ. ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಇದರ ನಡುವೆ ಒಂದು ಕೇಳೋದಾದ್ರೆ, ಮನೆಯವರ ಬೆಂಬಲ ಅನ್ನುವಂಥದ್ದು ಹೇಗಿತ್ತು ಈ ಒಂದು? ನಾನು ಬಾಲ್ಯದಲ್ಲಿ ನನ್ನ ಅಮ್ಮ ಒಂದಷ್ಟು ಅವ್ರು ತುಂಬ ಓದ್ತಿದ್ರು, ಓದುವ ಮ್ಯಾಗಝಿನ್ಸ್ಗಳನ್ನು ಓದುವ ಒಂದು ಹುಚ್ಚಿತ್ತು ನನ್ನ ಅಮ್ಮನಿಗೆ. ಅಲ್ಲಿ 1-2 ಪುಟ ಪ್ರತಿ ಮ್ಯಾಗಝಿನ್ನಲ್ಲೂ ಮಕ್ಕಳಿಗೆ ಅಂತ ಮೀಸಲಿಡ್ತಾರೆ, ಬಾಲವನ ಆ ಥರದ್ದೆಲ್ಲ ಇತ್ತು. ಅಲ್ಲಿ ನನಗೆ ತೋರಿಸ್ತಾ ಇದ್ರು, ನೋಡಿ ಇದು ನೋಡು ಹೇಗೆ ಬರೆದಿದ್ದಾರೆ ಮಕ್ಕಳದ್ದು ಅಂತ. ಆಗ ಅದನ್ನೆಲ್ಲ ಕಟ್ ಮಾಡಿ ಇಡುವಂತಹದ್ದು. ಮತ್ತೆ ನಾನು 9th ಬರುವಾಗ ಸಿಸ್ಟರ್ ಮೋನಿಕಾ ಅಂತ ಅವರೊಂದು ದಿನ ಕಾವ್ಯ ಕಮ್ಮಟ ಅಂತ ಮಾಡಿದ್ರು ನಮ್ಮ ಕಾನ್ವೆಂಟ್ ಸ್ಕೂಲಲ್ಲಿ. ಅಲ್ಲಿ ನಮಗೆ ಕವಿತೆ ಹೇಗೆ ರಚಿಸುವುದು ಅಂತ ಆರಂಭಿಸಿ, ಮರುದಿನ ಆ ಶಿಬಿರಕ್ಕೆ ಬರುವಾಗ ಒಂದೊಂದು ಕವಿತೆ ಬರೆದು ಬರಬೇಕು ಅಂತ ಹೇಳಿದ್ರು. ಆಗ ನನ್ನ ಅಮ್ಮ 1975 ಯಾವತ್ತೋ ಒಂದು ಪೇಪರ್ ಕಟ್ಟಿಂಗ್ ತೆಗೆದಿಟ್ಟದ್ದು, ಗೆಳೆಯನಿಗೆ ಒಂದು ಪತ್ರ ಯಾರೋ ಬರ್ದದ್ದು, ನನಗೆ ಈಗ ನೆನಪಿಗೆ ಬರ್ತಾ ಇಲ್ಲ, ಆ ಕಟ್ಟಿಂಗ್ ಅನ್ನು ತೋರಿಸಿದ್ರು. ನಾನು ಅದನ್ನು ನೀಟಾಗಿ ಬರ್ಕೊಂಡು ಹೋದೆ. ಮರುದಿನದ ಶಿಬಿರದಲ್ಲಿ ಹೇಳಿದ್ರು, ನಾವು ಸ್ವಂತ ರಚಿಸಬೇಕು. ಇದು ಹೌದು, ಬೇರೆಯವರು ಬರ್ದದಿರ್ತದೆ, ಆದರೆ ಸ್ವಂತ ರಚನೆ ಹೇಗೆ ಅನ್ನೋ ಒಂದು ಅಂದಾಜು ಸಿಕ್ಕಿತು. ಅವತ್ತೇ 9th ಸ್ಟ್ಯಾಂಡರ್ಡಿಂದ ನನಗೆ ನೆನಪಿರೋ ಪ್ರಕಾರ ಏನೆಲ್ಲ ಮನಸ್ಸಿಗೆ ಬರ್ತದೆ ಅದನ್ನು ಗೀಚಲಿಕ್ಕೆ ಶುರು ಮಾಡಿದೆ. ಮಂತ್ರಿ 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 ಈ ಥರ ಏನೋ ನನಗೆ ಆರಂಭದ ನನ್ನ ಸಣ್ಣ ಸಣ್ಣ ಚುಟುಕುಗಳನ್ನು ರಚಿಸಿದ ನೆನಪು. ಅಲ್ಲಿಂದ ನನ್ನ ಬರವಣಿಗೆ ಆರಂಭ ಆಯಿತು. ಹಾಗಾಗಿ ಅಮ್ಮ ಮತ್ತು ಅಪ್ಪ ನನಗೆ ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ಮದುವೆಯಾದ ನಂತರ ನನ್ನ ಗಂಡನ ಮನೆಯಲ್ಲಿ ಫ್ಯಾಮಿಲಿ, ಈಗ ನನ್ನ ಮಕ್ಕಳು ಕೂಡ ನನ್ನ ಈ ಸಾಹಿತ್ಯಕ್ಕೆ ನನಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಮತ್ತು ನನ್ನ ಬಹಳ ಮುಖ್ಯವಾಗಿ ನನ್ನ ಒಂದಷ್ಟು ಗೆಳತಿಯರಿದ್ದಾರೆ, ಅವರೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ಪ್ರೋತ್ಸಾಹ ಯಾವತ್ತು ನಮ್ಮನ್ನು, ನಾವು ಯಾವುದೇ ಒಂದು ಹಂತಕ್ಕೆ ಏರ್ಲಿಕ್ಕೂ ನಮ್ಮವರ ಪ್ರೋತ್ಸಾಹ ಬಹಳ ಸಹಾಯ ಮಾಡ್ತದೆ. ಈಗ ನಿಮ್ಮ ಜೊತೆಯಾಗಿರುವವರು, ನಿಮ್ಗೆ ಒಂದು ಸಹಕಾರ ಮಾಡುವವರು ನಿಮ್ಮ ಗಂಡ, ಅವರ ಒಂದು ಹೆಸರು ಹೇಳಿ ಮ್ಯಾಮ್. ಅವರದ್ದು ರವಿಚಂದ್ರ ಶೆಟ್ಟಿ ಅಂತ, ಅವರು ಇಂಜಿನಿಯರ್ ಆಗಿದ್ದಾರೆ. ಮೊದಲನೇದಾಗಿ ನೀವು ಸಹ್ಯಾದ್ರಿ ಕಾಲೇಜಲ್ಲಿ ಟೀಚ್ ಮಾಡ್ತೀರಾ, ಅಲ್ಲಿ ಒಂದು ಅನುಭವ ಹೇಗಿತ್ತು ಅಂತ? ಸಹ್ಯಾದ್ರಿ ಕಾಲೇಜಿನಲ್ಲಿ ನಾನು ಇಂಜಿನಿಯರಿಂಗ್ ಮಕ್ಕಳಿಗೆ ಕನ್ನಡ ಮತ್ತು ಸ್ವಲ್ಪ ಸಮಯ ಇಂಗ್ಲಿಷ್, ಕೆಲವು ಸೆಮಿಸ್ಟರ್ಗಳು ಇಂಗ್ಲಿಷ್ ಲ್ಯಾಬ್, ಮತ್ತು ಒಂದು 3 ವರ್ಷ MBA HR ಪೇಪರ್, ಇಷ್ಟನ್ನು ನಾನು ಕಲಿಸಿದ್ದೇನೆ. ಅದರ ಆಚೆಗೆ ಒಂದು ಒಳ್ಳೆಯ ಮುಕ್ತ ವಾತಾವರಣ ಅಲ್ಲಿತ್ತು. ನಾನು ಒಂದು 7-8 ವರ್ಷ ಸಹ್ಯಾದ್ರಿ ಕಾಲೇಜಿನಲ್ಲಿದ್ದೆ. ಬಹಳ ಮುಖ್ಯವಾಗಿ ನಾನು ಚಂದ ಹೋಸ್ಟ್ ಮಾಡ್ತೇನೆ, ಪ್ರೆಸೆಂಟೇಷನ್ ಕೊಡ್ತೇನೆ. ಅದನ್ನು ಆ ಕಾಲೇಜಿನಲ್ಲಿ ನನಗೆ ಅಂತಹ ವೇದಿಕೆಗಳನ್ನು ಪ್ರತಿ ಬಾರಿಯೂ ನನಗೆ ಆ ವೇದಿಕೆಗಳನ್ನು ಕಲ್ಪಿಸಿಕೊಟ್ರು. ಅಂದರೆ ನನ್ನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ, ನನ್ನ ವ್ಯಕ್ತಿತ್ವದ ಆಚೆ ಸಹ್ಯಾದ್ರಿ ಕಾಲೇಜು ಕೂಡ ನನಗೆ ಸಂಪೂರ್ಣ ಸಹಕಾರ ನೀಡಿದೆ ಅಂತ ಈ ಹೊತ್ತಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಕಳೆದ ಮಾರ್ಚ್ನಿಂದ ನಾನು ಪದ್ವಾ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಂತಹದೇ ಒಂದು ಹೋಮ್ಲಿ ಎನ್ವೈರನ್ಮೆಂಟ್, ಮುಕ್ತ ವಾತಾವರಣ ನನಗೆ ಪದ್ವಾ ಕಾಲೇಜಿನಲ್ಲೂ ಲಭಿಸ್ತಾ ಇದೆ. ಹಾಗಾಗಿ 2 ಇನ್ಸ್ಟಿಟ್ಯೂಟ್ಗಳಿಗೂ ನಾನು ಋಣಿ. ಈ ಒಂದು ನಮ್ಗೆ ಒಂದು ಕನಸು ಇರ್ತದೆ, ನಾವು ಭವಿಷ್ಯದಲ್ಲಿ ಈ ತರ ಒಂದು ಕನಸನ್ನ ಈಡೇರಿಸಬೇಕು ಅಂತ. ಅದೇ ರೀತಿಯಾಗಿ ನಾವು ಮಕ್ಕಳಾಗಿದ್ದವರು ಮುಂದ್ಗಡೆ ಟೀಚರ್ಸ್ ಅವ್ರು ಪಾಠ ಮಾಡುವಾಗ ನಾವು ಕೂಡ ಈ ತರ ಆಗ್ಬೇಕು ಅನ್ನುವಂತ ಒಂದು ಕಲ್ಪನೆ ಬರ್ತದೆ. ಆ ಒಂದು ಕಲ್ಪನೆ ನಿಮ್ದು ನಿಜ ಆಗುವಾಗ ಆ ಒಂದು ಸಂದರ್ಭ ಹೇಗಿತ್ತು ಅಂತ? ನಾನು ಟೀಚರ್ ಆಗುವಾಗ, ನಾನು ಪ್ರೊಫೆಸರ್ ಆಗುವಾಗ, ನಾನು
ಸುಮಾರು ಬಾಲ್ಯದಿಂದ, ಅದು ನಮ್ಮ ಅಂಗನವಾಡಿ 1ನೇ ತರಗತಿಯಿಂದ ನಮ್ಮ ಸ್ನಾತಕೋತ್ತರದವರೆಗೆ ನಮಗೆ ಸುಮಾರು ಗುರುಗಳನ್ನು, ಅವರ ಪಾಠ ಮಾಡುವ ಶೈಲಿಯನ್ನು ನಾವು ಗಮನಿಸ್ತಾ ಬಂದಿರ್ತೇವೆ ಅಲ್ವಾ. ಸೊ ಹಾಗೆ ಸುಮಾರು ಆ ಒಂದು ನೆನಪುಗಳು ನಮ್ಮ ಜೊತೆಗಿರ್ತವೆ. ಅದರ ಆಚೆಗೆ ನಾನು ಯಾವತ್ತೂ ಹೇಳುವುದುಂಟು, ನನ್ನ ಸುಮಾರು ಗುರುಗಳಲ್ಲಿ ಒಬ್ಬರು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ. ಅವರು, ನೀವು ಕೇಳಿರ್ಬೋದು, ನಮ್ಮ ನಾಡಿನಾದ್ಯಂತ ಅವರು ಪ್ರಸಿದ್ಧರು. ಅವರ ವಾಗ್ಮಿ ಒಂದು ಚೌಕಟ್ಟು ಹಾಕಿಕೊಂಡು ತರಗತಿಗೆ ಬಂದು ಪಾಠ ಮಾಡುವುದನ್ನು ನಾನು ಯಾವತ್ತೂ ಗಮನಿಸಿದವಳು. ನಾನು ನಾಳೆ ಲೆಕ್ಚರರ್ ಆದರೆ ಈ ತರಹ ಒಂದು ಸಿಸ್ಟಮ್ಯಾಟಿಸಿಟಿಯನ್ನು ಫಾಲೋ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೆ. ಆ ನಂತರ ನಾನು ಲೆಕ್ಚರರ್ ಆದೆ. ನಾನು ಆರಂಭದಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ಕೂಡ ರಿಸೋರ್ಸ್ ಪರ್ಸನ್ ಆಗಿ, ರಿಸೋರ್ಸ್ ಫ್ಯಾಕಲ್ಟಿಯಾಗಿ ಟೀಚ್ ಮಾಡಿದ್ದು. ಅಲ್ಲಿ ಕೂಡ ನಮಗೆ ಟೀಚ್ ಮಾಡಲಿಕ್ಕಿತ್ತು. ಆ ನಂತರ ನಾನು ಫುಲ್ ಟೈಮ್ ಲೆಕ್ಚರರ್ ಆಗಿ ಸಹ್ಯಾದ್ರಿಗೆ ಬಂದಾಗ ಕೂಡ ಒಂದು ರೀತಿಯ ಹದಿವಯಸ್ಸದ 17-18 ವರ್ಷದ ಮಕ್ಕಳ ಜೊತೆಗೆ ಕಮ್ಯುನಿಕೇಟ್ ಮಾಡುವಾಗ ನಮಗೆ ಎಲ್ಲೋ ಒಂದು ಕಡೆ ನಾವು ಕಾಲೇಜಿನಲ್ಲಿದ್ದಾಗ ನಾವು ಹೇಗೆ ಕಮ್ಯುನಿಕೇಟ್, ಆ ಮಕ್ಕಳ ಮನಸ್ಸು ಎಷ್ಟು ಮುಗ್ಧವಾಗಿರ್ತದೆ ಮತ್ತು ನಾವು ಎಷ್ಟು ಚೆನ್ನಾಗಿ ಅವರಿಗೆ ತಿಳಿಸಿ ಹೇಳಬಹುದು, ಇಂತಹ ಒಂದು ನಮ್ಮ ಗುರುಗಳ ಸಾಮಾನ್ಯ ಮನಸ್ಸಿನಲ್ಲಿರ್ತದೆ. ನಮ್ಮದು ಒಬ್ಬ ಟೀಚರ್ ಅಂತ ಹೇಳಿದ ಕೂಡಲೇ ನಮ್ಮ ಒಂದು ಗುರಿ ಇರುವುದು ನಾಳೆಯ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ. ನಾವು ಎಲ್ಲ ವಿದ್ಯಾರ್ಥಿಗಳನ್ನು, ನನಗೆ ಸಹ್ಯಾದ್ರಿಯಲ್ಲಿ ಸೆಮಿಸ್ಟರ್ಗೆ 600-700 ವಿದ್ಯಾರ್ಥಿಗಳನ್ನು ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ನಮ್ಮ ಮಕ್ಕಳು ಅಂತಲೇ ಬರುವುದು ಹೊರತು ಅದು ಬೇರೆ ಪ್ರಶ್ನೆ ಇಲ್ಲ, ಅಥವಾ ಬೇರೆ ಒಂದು ಟಾಪಿಕ್ ನಾವು ಕೊಡೋದಿಲ್ಲ, ನಮ್ಮ ಮಕ್ಕಳು ಅಂತ. ಸೊ ಆ ಮಕ್ಕಳು ಅಂತ ಹೇಳುವಾಗಲೇ ಅವರು ನಮ್ಮವರು ಅಂತ ಒಂದು ಭಾವನೆ ಇರ್ತದೆ. ಅದೇ ರೀತಿ ಆ ಮಕ್ಕಳಿಗೂ ಕೂಡ ಆ ಒಂದು ಭಾವನೆ ಇರ್ತದೆ, ನಮ್ಮ ಗುರುಗಳು ಅನ್ನುವಂತಹದ್ದು. ಕಾಲಾಂತರದಲ್ಲಿ ಸೋಷಿಯಲ್ ಮೀಡಿಯಾಗಳ ಇಫೆಕ್ಟಿನಲ್ಲಿ ಒಂಚೂರು ಸಂಬಂಧಗಳಲ್ಲಿ ಪಲ್ಲಟ ಆಗಿರ್ಬೋದು, ಆದರೆ ಆ ಒಂದು ಗುರು ಮತ್ತು ಶಿಷ್ಯ ಈ ಬಾಂಧವ್ಯ ಹಾಗೆ ಇರ್ತದೆ. ಇನ್ನು ನೀವು ಕೇಳಿದ ಪ್ರಶ್ನೆ, ಸ್ಟೂಡೆಂಟ್ ಟು ಲೆಕ್ಚರರ್, ಆ ಒಂದು ಟರ್ನ್ ಓವರ್ ಹೇಗಿತ್ತು ಅಂತ, ನನಗೆ ಅದು ಹೇಗೆ ಹೇಳಬೇಕು ಅಂತ ಅನಿಸ್ತಾ ಇಲ್ಲ. ಆದರೆ ಒಂದು ರೀತಿಯ ಸಂಭ್ರಮದ, ಖುಷಿಯ, ಜವಾಬ್ದಾರಿಯ ವಾತಾವರಣ ಆ 2 ಸಂಬಂಧಗಳಲ್ಲಿ ಇತ್ತು. ಮ್ಯಾಮ್, ಮತ್ತೆ ನೀವು ಮಕ್ಕಳಿಗೆ ಈ ತರ ಪಾಠ ಮಾಡುವಂಥದ್ದು, ಕನ್ನಡ ಟೀಚಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮಕ್ಕಳಿಗೆ ಸುಲಭವಾಗಿ ಅರ್ಥೈಸುವ ಹಾಗೆ ಯಾವ ರೀತಿಯಾಗಿ ವಿಧಾನವನ್ನು ಪಾಲಿಸ್ತಾ ಇದ್ರೆ ಅಂತ? ಪ್ರೊಫೆಸರ್ BA ವಿವೇಕ್ ರೈ ಅಂತ ಅವರ ಹೆಸರು ಕೇಳಿರ್ಬೋದು. ನಮ್ಮ ನಾಡಿನ ದೊಡ್ಡ ವಿದ್ವಾಂಸರು. ಅವರು ಅವರ ಕಲಿತದ್ದು ಕಲಿಸಿದ್ದು ಅನ್ನುವ ಪುಸ್ತಕದಲ್ಲಿ ಮತ್ತು ಅವರು ಭಾಷಣದಲ್ಲಿಯೂ ಹೇಳಿದ್ರು, ನಮಗೆ ಪ್ಲಾಟ್ಫಾರ್ಮ್ ಇರ್ತದೆ, ವಿದ್ಯಾರ್ಥಿಗಳು ಕೆಳಗೆ ಕೂತಿರ್ತಾರೆ, ನಾವು ಕಲಿತ ವಿದ್ಯಾಭ್ಯಾಸ, ನಮ್ಮ ಜ್ಞಾನ, ನಮ್ಮ ಅನುಭವದ ನೆಲೆಯಲ್ಲಿ ನಿಂತು ಮಾತಾಡಿದ್ರೆ ಮಕ್ಕಳೆಲ್ಲೋ ಕೆಳಗೆ ಉಳಿತಾರೆ. ನಾವು ಏನ್ ಮಾಡ್ಬೇಕು, ಆ ಪ್ಲಾಟ್ಫಾರ್ಮ್ ಇಂದ ಕೆಳಗೆ ಇಳಿದು ಮಾತಾಡ್ಬೇಕು ಅಂತ ಒಂದು ಘಟನೆಯನ್ನು ಅವರ ಬದುಕಿನಲ್ಲಿ ಆದ, ಹೈಸ್ಕೂಲ್ ಅವರು ಟೀಚ್ ಮಾಡ್ತಾ ಇದ್ದಾಗ ಅವರ ಬದುಕಿನಲ್ಲಿ ಆದ ಘಟನೆಯನ್ನು ಹೇಳ್ತಾರೆ. ನಾನು ಅದನ್ನು ಯಾವತ್ತೂ ನೆನಪಿಟ್ಕೊಳ್ತಾ ಇದ್ದೆ. ನನ್ನ ಗುರುಗಳನ್ನು ನಾನು ಗಮನಿಸಿದ್ದೆ. ಮತ್ತೆ ಮಕ್ಕಳ ಎಕ್ಸ್ಪ್ರೆಷನ್ ಅನ್ನು ನೋಡುವಾಗ ಒಂದು ತುಂಬಾ ಜಿಜ್ಞಾಸೆ ಇರುವಂತಹ, ತುಂಬಾ ಕ್ಲಿಷ್ಟವಾದಂತಹ ಒಂದು ಪಾಠ ಬರ್ತದೆ. ಅದನ್ನು ಅದೇ ರೀತಿಯಲ್ಲಿ ನಾನು ತುಂಬ ಎತ್ತರದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅಂತ ಹೇಳಿದರೆ, ಕೆಲವೊಮ್ಮೆ ಜಸ್ಟ್ PUC ಆಗಿ ಮಕ್ಕಳು ಬಂದಿರ್ತಾರೆ. ನಾನು ಬಹುಶಃ ಸ್ನಾತಕೋತ್ತರ ತರಗತಿಯಲ್ಲಿ ಹಾಗೆ ಪಾಠ ಮಾಡಿದರೆ ನಡೀಬೋದು, ಆದರೆ ಪ್ರೈಮರಿಗೆ ಒಂದು ಹಂತ ಇರ್ತದೆ, ಹೈಸ್ಕೂಲಿಗೆ ಒಂದು ಹಂತ ಇರ್ತದೆ, PUC ವರೆಗೆ ಒಂದು ಹಂತ, ಮಕ್ಕಳು ಇನ್ನೂ ಚಿಕ್ಕವರು. ಡಿಗ್ರಿಗೆ ಆಗುವಾಗ, ಅಂಡರ್ ಗ್ರಾಜುಯೇಷನ್ ಅಂತ ಹೇಳುವಾಗ ನಾವು ಒಂಚೂರು ಅವರು ಬೆಳೆದ ಮಕ್ಕಳು ಅಂತ ಆಲೋಚನೆ ಮಾಡ್ತೇವೆ. ಆದರೆ ಸಾಮಾನ್ಯವಾಗಿ ತರಗತಿಯಲ್ಲಿ ನಾವು ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ಮಾತಾಡುವಾಗ ಆ ಮಕ್ಕಳ ಮುಖ ಒಂದು 30 ಮಿನಿಟ್ಸ್ನ ಕ್ಲಾಸ್ ಆಗುವಾಗ ನಮಗೆ ಗೊತ್ತಾಗ್ತದೆ ಇವರಿಗೆ ಅರ್ಥ ಆಗ್ತಾ ಉಂಟಾ ಇಲ್ವಾ ಅಂತ. ನಾನು 2 ಮೆಥಡನ್ನು ಪಾಲಿಸ್ತೇನೆ. ಒಂದು, ನಾನು ಯಾವ ಪಾಠ ಮಾಡಲಿಕ್ಕಿದ್ದೇನೆ ಅದಕ್ಕೆ ಒಂದು ಹಿನ್ನೆಲೆಯನ್ನು ಕೊಟ್ಟು ಬಿಡ್ತೇನೆ. ಈ ಪಾಠದಲ್ಲಿ ಏನು ಸಬ್ಜೆಕ್ಟ್ ಬರ್ತದೆ ಅದಕ್ಕೆ ಒಂದು ಪೂರ್ವ ಪೀಠಿಕೆಯನ್ನು ಕೊಡ್ತೇನೆ. ಆಗ ಅವ್ರಿಗೆ ಐಡಿಯಾ ಸಿಗ್ತದೆ, ಸೊಸೈಟಿಯಲ್ಲಿ ಏನಾಗ್ತಾ ಉಂಟು ಈ ಸಬ್ಜೆಕ್ಟಿನ ಬಗ್ಗೆ, ಆ ಇನ್ಫಾರ್ಮೇಶನ್ಗಳನ್ನು ಕೊಡ್ತೇನೆ. 2 ಸಂಗತಿ ಆಯಿತು. ಒಂದು, ಪರಿಚಯ ಮಾಡುವುದು, ಮತ್ತೆ ಪ್ರೆಸೆಂಟ್ ಅದರ ನೆಸೆಸಿಟಿ ಏನು ಅಂತ ಹೇಳುವಂಥದ್ದು ಆ ಸಬ್ಜೆಕ್ಟ್. ಮತ್ತೆ ನನ್ನಲ್ಲಿ ಯಾವತ್ತೂ ಒಂದುಂಟು, ನಾನು ಮಕ್ಕಳಿಗೆ ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳುವುದುಂಟು, ನೀವು ಈ ಕೋರ್ಸಿಗೆ ಯಾಕೆ ಬಂದಿದ್ದೀರಿ, ನಿಮ್ಮ ಏಮ್ ಎಂತ. ಈಗ ನಾನು 1 ಗಂಟೆ ಕನ್ನಡ ಪಾಠ ಕಲಿತಾ ಇದ್ದೇನೆ, ನಿಜವಾಗಿ ಇದರ ಬೆನಿಫಿಟ್ ಅಥವಾ ಫ್ರೂಟ್ಫುಲ್ನೆಸ್, ಉದ್ದೇಶ ಏನು, ಅದು ನಮ್ಮ ತಲೆಯಲ್ಲಿ ಸ್ಪಷ್ಟ ಇರಬೇಕು. ನೀವು ಉದ್ದೇಶ ಇಲ್ಲದೆ ಮಾಡುವ ಯಾವುದೇ ಕೆಲಸವೂ ಕೂಡ ವ್ಯರ್ಥ.
ಇದು ಒಂದು ಸಂಗತಿ. ಅಂದರೆ ಪೂರ್ವ ಪೀಠಿಕೆಯಾಗಿ ಪಾಠದ ಬಗ್ಗೆ ಹೇಳಿ ಮತ್ತೆ ಪಾಠಕ್ಕೆ ಎಂಟ್ರಿ ಕೊಡುವಂತಹದ್ದು, ಇದು ಒಂದು ಸಂಗತಿ. ಇನ್ನೊಂದು, ನಾನು ಮಧ್ಯೆ ಮಧ್ಯೆ ಒಂದು 10 ನಿಮಿಷಕ್ಕೆ ಕೇಳಿದ್ದು ಉಂಟು, 5 ನಿಮಿಷಕ್ಕೆ ಕೇಳಿದ್ದು ಉಂಟು. ಒಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೈನ್ ಮಾಡಿ, ಅಥವಾ ಒಂದು ಕವಿತೆಯದಾದ್ರೆ ಒಂದು ಸಾಲು ಎಕ್ಸ್ಪ್ಲೈನ್ ಮಾಡಿ, ಅದಕ್ಕೆ ಹೊಳೆಯುವ 2-3 ಕವಿತೆ ಹೇಳುವಾಗ ಅಲ್ಲಿ ಒಂದು ನೇರವಾದ ಅರ್ಥ ಮತ್ತೊಂದು ಧ್ವನಿ ಅರ್ಥ ಅಂತ ಇರ್ತದೆ. ಆ 2 ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟು ನಿಮಗೆ ಅರ್ಥ ಆಯ್ತಲ್ವಾ ಇಂಡಿವಿಜುವಲ್ ಆಗಿ ಸಾಮಾನ್ಯ ಕೇಳ್ತೇನೆ. ಕೆಲವೊಮ್ಮೆ ಮುಖದಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ಗೊತ್ತಾಗ್ಲಿಲ್ವಾ ಅಂತ ಪುನಃ ಎಕ್ಸ್ಪ್ಲೈನ್ ಮಾಡೋದುಂಟು. ಸೊ ಒಂದು ಪೀಠಿಕೆ ಕೊಟ್ಟು ಪಾಠವನ್ನು ಸಾಧ್ಯಂತ ವಿವರಿಸುವುದು, ಇನ್ನೊಂದು ಮತ್ತೆ ಮತ್ತೆ ಅವರಲ್ಲಿ ಅವರ ಅರ್ಥೈಕೆಯ ಬಗ್ಗೆ ಕೇಳುವುದು. ಅರ್ಥ ಆಗಿಲ್ಲ ಅಂತ ಹೇಳಿ ಕೆಲವೊಮ್ಮೆ ಹೇಳ್ತವೆ ಮಕ್ಕಳು ಬಹಳ ಪ್ರಾಮಾಣಿಕವಾಗಿ, ಗೊತ್ತಾಗ್ಲಿಲ್ಲ, ಆ ಮುಖದ ಎಕ್ಸ್ಪ್ರೆಷನ್ ಅಲ್ಲಿ ನಮಗೆ ಮತ್ತೂ ಡೌನ್ ಆಗಿ ಅವರ ನೆಲೆಗೆ ಇಳಿದು, ಈಗ ನನ್ನ ಎಕ್ಸ್ಪ್ಲನೇಷನ್ ಚೂರು ಎತ್ತರದ ಮಟ್ಟದಲ್ಲಿದ್ದರೆ ಅವರ ಹಂತಕ್ಕೆ ಇಳಿದು ನಾನು ಮತ್ತೊಮ್ಮೆ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಮಕ್ಕಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾರಿಗಾದ್ರೂ ಡೌಟ್ ಇದ್ರೆ ಬೇರೆ ಮಕ್ಕಳು ಏನಾದ್ರೂ ನಾನು ಎದ್ದು ನಿಂತು ಹೇಳಿದ್ರೆ ಏನಾದ್ರೂ ಅನ್ಕೊಳ್ತಾರ ಅನ್ನುವಂತ ಹಿಂಜರಿತಾರೆ. ಈ ರೀತಿಯಾಗಿ ಸಾಮಾನ್ಯವಾಗಿ ನೀವು ಕಾಣಿರ್ಬೋದು ಮಕ್ಕಳಲ್ಲಿ. ಅದಕ್ಕೆ ನಾವು ಎಂತ ಮಾಡಬೇಕು ಗೊತ್ತುಂಟಾ, ಸಾಮಾನ್ಯವಾಗಿ ಟೀಚರ್ಸ್ ಇದನ್ನು ಫಾಲೋ ಮಾಡ್ತಾರೆ. ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ನಾವು ಬೆತ್ತ ಹಿಡಿದುಕೊಂಡು ಕೋಲು ಹಿಡಿದುಕೊಂಡು ಪಾಠ ಮಾಡುವ ಒಂದು ಡಿಗ್ರಿ ಹಂತಕ್ಕೆ ಬರುವಾಗ ಅಂತಹ ಒಂದು ಸ್ನೇಹಪರ ವಾತಾವರಣವನ್ನು ನಾವು ಸೃಷ್ಟಿಸಬೇಕು. ನಾವು ಖಡಾಖಂಡಿತವಾಗಿ ಒಂಥರ ಸೀರಿಯಸ್ ಎಕ್ಸ್ಪ್ರೆಷನ್ ಅನ್ನು ಇಟ್ಟುಕೊಂಡು, ಅಥವಾ ನಾವು ಒಂದು ಡಿಸ್ಟೆನ್ಸ್, ನಾವು ಲೆಕ್ಚರರ್, ನಾವು ಅವರ ವಿದ್ಯಾರ್ಥಿಗಳು ಈ ಥರ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಆಗುದಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಮತ್ತು ಅವರ ವಯಸ್ಸಿಗೆ ತಕ್ಕ ಹಾಗೆ ನಾವು ಅಂತಹ ಒಂದು ಚಂದದ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಅನ್ನು ಇಟ್ಟುಕೊಂಡಾಗ ಆ ವಿದ್ಯಾರ್ಥಿಗಳು ಕೂಡ ಬಹಳ ಹೆಚ್ಚಿನ ಸಮಯದಲ್ಲಿ ತರಗತಿಯಲ್ಲಿ ಕೇಳ್ತಾರೆ. ಇಲ್ಲ, ಒಂಚೂರು ಹಿಂಜರಿಕೆ ಉಂಟು ಫಸ್ಟ್ ಇಯರ್ಸಿಗೆಲ್ಲ ಬಂದಾಗ. ನಮ್ಮ ಕ್ಯಾಬಿನಿಗೆ ಬಂದಾದರೂ ಅವರ ಸಮಸ್ಯೆ ಇದ್ದ ಗೊಂದಲಗಳನ್ನು ಕೇಳ್ಕೊಳ್ತಾರೆ, ಫ್ರೆಂಡ್ಸ್ ಅಲ್ಲಿ ಕೇಳ್ಕೊಳ್ತಾರೆ. ಕೆಲವೊಮ್ಮೆ ಅವರವರೇ ಕೇಳುವಾಗ ನಾನು ಏನಾಯ್ತು ಅಂತ ಕೇಳ್ತೇನೆ, ಮಾತಾಡಬೇಡಿ ಅಂತ ಹೇಳುವಾಗ ಇಲ್ಲ ನಮಗೆ ಹೀಗೀಗೆ ಕನ್ಫ್ಯೂಷನ್ ಉಂಟು ಅಂತ ಆಗ ಬಾಯಿ ಬಿಡ್ತಾರೆ. ಸೊ ಆಗ ನಾವು ಅದನ್ನು ಕ್ಲಾರಿಫೈ ಮಾಡ್ತೇವೆ. ಅಂದ್ರೆ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಹೇಳಿದ್ರೆ ಹೆಚ್ಚಾಗಿ ಅರ್ಥ ಆಗ್ತದೆ ಅಂತ ಉದಾಹರಣೆ ಜೊತೆಗೆ. ಹೌದು, ಯಾಕಂತ ಹೇಳಿದ್ರೆ ಈಗ ನಾನು ನಡುಗನ್ನಡದ ಅಥವಾ ಹಳೆಗನ್ನಡದ ಪಾಠ ಮಾಡುವಾಗಲೂ 21ನೇ ಶತಮಾನದಲ್ಲಿ 2025ರಲ್ಲಿ ಅದು ಹೇಗೆ ರೆಲೆವೆಂಟ್ ಆಗ್ತದೆ. ನಾನು ಸಾಮಾನ್ಯವಾಗಿ ಹೇಳುವಂತಹದ್ದು ಅದು 18th ಸೆಂಚುರಿಯಲ್ಲಿ ಇರ್ಬೋದು, 50 ವರ್ಷಗಳ ಹಿಂದೆ ಬರೆದಿರ್ಬೋದು ಒಂದು ಪಾಠ, 75 ವರ್ಷಗಳ ಹಿಂದೆ ಅಂದರೆ ಕಳೆದ ಶತಮಾನದ್ದಿರ್ಬೋದು ಸಾಮಾನ್ಯವಾಗಿ ಪಾಠಗಳು. ಇವತ್ತಿಗೆ ಹೇಗೆ ರೆಲೆವೆಂಟ್ ಆಗ್ತದೆ, ನಾನು 2025 ಇದ್ದುಕೊಂಡು, ನಾನು 21st ಸೆಂಚುರಿಯಲ್ಲಿ ಇದ್ದುಕೊಂಡು ಪ್ರೆಸೆಂಟಿಗೆ ನಾನು ಆ ಪಾಠವನ್ನು ಹೇಗೆ ನೋಡ್ಬೋದು ಮತ್ತು ನನ್ನ ಬದುಕಿನಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೋದು, ಆ ಪಾಠದಿಂದ ನಾನೇನು ಕಲಿಬಹುದು. ಹೀಗೆ ಇವತ್ತಿನ ಉದಾಹರಣೆಗಳನ್ನು ಇಟ್ಟು ಆ ಪಾಠವನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಅದು ಹೆಚ್ಚು ಅರ್ಥಪೂರ್ಣವಾಗ್ತದೆ. ಇಲ್ಲದಿದ್ದರೆ ನಾನು ಇದು ಪಾಠ ಇಷ್ಟೇ ಅಂತ ಹೇಳಿದರೆ ಅದಕ್ಕೂ ಇವತ್ತಿನ ಪ್ರಸ್ತುತಕ್ಕೂ ಮತ್ತು ಆ ಮಕ್ಕಳು ಇವತ್ತಿನ ಮಕ್ಕಳು ಅದನ್ನು ಯಾಕೆ ಓದ್ತಾರೆ ಅದೆಲ್ಲೂ ಲಿಂಕ್ ತಪ್ತದೆ. ಅವರಿಗೆ ಅದನ್ನು ಕೋರಿಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ಕೋರಿಲೇಟ್ ಮಾಡುವ ಒಂದು ಕಿಂಡಿಯನ್ನು ನಾವು ತೆರೆದುಕೊಡುವ ಕೆಲಸವನ್ನು ಗುರುಗಳು ಮಾಡ್ತೇವೆ. ಮ್ಯಾಮ್, ಈಗ ಕನ್ನಡ ಅನ್ನುವಂಥದ್ದು ಈಗ ಮಕ್ಕಳಿಗೆ ತುಂಬಾನೇ ಪ್ರಾಮುಖ್ಯ ಆಗ್ತದೆ. ಆದ್ರೆ ಕ್ಲಾಸ್ ಅಲ್ಲಿ ಮಕ್ಕಳು ಕನ್ನಡ ಮಾತಾಡದೆ ಇರುವಂತದ್ದು ಇದು ಎಷ್ಟು ಇದಾಗ್ತದೆ ಅಂತ. ಒಂದು ಭಾಷೆ ಕಲಿಯುವಂಥದ್ದು ನಾವು ಆ ಭಾಷೆಗೆ ತೆರೆದುಕೊಂಡಾಗ, ಹಾಗಾಗಿ ಭಾಷೆಯ ಬಗ್ಗೆ ಸಾಮಾನ್ಯವಾಗಿ ನಾವು ಕನಿಷ್ಠ ಕನ್ನಡ ತರಗತಿಯಲ್ಲಿ ಕನ್ನಡ ಮಾತಾಡಿ ಅಂತ ಹೇಳ್ತೇವೆ. ಒಂದು ನಮ್ಮ ಒಳಗೆ ನಾನು ಕನ್ನಡ ಕಲಿಯಬೇಕು ಅನ್ನುವ ಇಚ್ಛೆ ಇದ್ದರೆ ಖಂಡಿತವಾಗಿಯೂ ಆ ಮಕ್ಕಳಿಗೆ ಕಲೀಲಿಕ್ಕೆ ಸಾಧ್ಯ, ಮಾತಾಡಲಿಕ್ಕೆ ಸಾಧ್ಯ. ಇವತ್ತು ಕರ್ನಾಟಕ ಅಥವಾ ನಮ್ಮ ಮಂಗಳೂರಿನ ಸ್ಥಿತಿ ನೋಡುವಾಗ ಎಲ್ಲೋ ಒಂದು ಕಡೆ ಕೆಲವೊಂದು ಭಾಷೆಗಳ ಬಗ್ಗೆ ಹೆಸಿಟೇಷನ್ ಉಂಟು. ನಾನು ಗ್ಲೋಬಲೈಸ್ಡ್ ಲ್ಯಾಂಗ್ವೇಜ್ ಮಾತಾಡಿದರೆ ಮಾತ್ರ ನನಗೆ ತೂಕ ಹೆಚ್ಚು ಅನ್ನುವಂಥದ್ದಿದೆ. ನನ್ನ ಒಂದು ವಾದ ಏನು ಅಂತ ಹೇಳಿದರೆ, ಯಾವುದೇ ಭಾಷೆ ಮಾತಾಡಿ ನಿಮಗೆ ಆ ಭಾಷೆಯ ಮೇಲೆ ಹೋಲ್ಡ್ ಇರಬೇಕು. ಒಂದು ಅದು ಇಂಗ್ಲೀಷೇ ಆಗಿದ್ದರೂ ಒಂದು ಸ್ಪಷ್ಟ ಇಂಗ್ಲೀಷ್ ಭಾಷೆ ನಿಮಗೆ ಗೊತ್ತಿರಬೇಕು. ಇಂಗ್ಲೀಷ್ ಮಾತ್ರ ಮಾತಾಡಿದರೆ ನೀವೇನೋ ಗ್ರೇಟ್ ಪರ್ಸನಾಲಿಟಿ ಆಗುವುದಿಲ್ಲ. ನಮಗೆ ಎಷ್ಟು ಹೆಚ್ಚು ಭಾಷೆ ಗೊತ್ತಿರ್ತದೆ, ಆ ಭಾಷೆಗಳ ವೊಕ್ಯಾಬ್ಯುಲರಿ ಗೊತ್ತಿರ್ತದೆ, ನಾವು ಅಷ್ಟು ತೆರೆದುಕೊಳ್ತೇವೆ ಈ ಪ್ರಪಂಚಕ್ಕೆ. ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಲ್ಯಾಂಗ್ವೇಜ್ ಇರ್ಬೋದು, ಸ್ಥಳೀಯ ಭಾಷೆ ಇರ್ಬೋದು, ನನ್ನ ಮನೆಯ ಮದರ್ ಟಂಗ್ ಇರ್ಬೋದು, ನನ್ನ ಅಕ್ಕಪಕ್ಕದವರ ಮದರ್ ಟಂಗ್ ಇರ್ಬೋದು, ಇದನ್ನು ಕಲಿಯುವುದು ಹೇಳಿದರೆ ಈ ಹೊತ್ತಿಗೆ ನನಗೆ ಒಂದು ಮಾತು ನೆನಪಾಗ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ ಮಿಹೋ ಇಶಿ ಅಂತ ಬಂದಿದ್ರು ರಿಸರ್ಚ್ ಮಾಡಲಿಕ್ಕೆ, ಅದು ಅವರ ಪೋಸ್ಟ್ PhD. ಹಾಗೆ ಬಂದಾಗ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರ ಹತ್ರ ನಾನು ಅವರ ಅಸಿಸ್ಟೆಂಟ್ ಆದೆ.
ಅವರು ಇಲ್ಲಿ ಸುಮಾರು ಒಂದು 10-15 ವರ್ಷಗಳಿಂದ ಅವರಲ್ಲಿ ರಿಸರ್ಚ್ ಮಾಡ್ತಾ ಇದ್ರು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಕೊರೋನಾ ನಂತರ ಅವರಿಗೆ ಬಂದಲಿಕ್ಕೆ ಆಗಲಿಲ್ಲ. ಅವರ ರಿಸರ್ಚ್ ಆಲ್ಮೋಸ್ಟ್ ಮುಗಿದಿದೆ. ಹಾಗಾಗಿ ಅವರೊಂದು ಆರಂಭದ ದಿನಗಳಲ್ಲಿ ನಾನು ಅವರಿಗೆ ತುಳುವಿನ ಬಗ್ಗೆ ಹೇಳುವುದು, ಕನ್ನಡದ ಬಗ್ಗೆ ಹೇಳುವುದು, ಅವರ ರಿಸರ್ಚ್ಗೆ ಸಂಬಂಧಿಸಿ ಹೇಳುವಾಗ ಇಲ್ಲಿ ಆ ಭಾಷೆ, ಈ ಭಾಷೆ, ಇನ್ನೊಂದು ಭಾಷೆ, ಮತ್ತೊಂದು ಭಾಷೆ, ಕನಿಷ್ಠ 5 ಭಾಷೆ ನಮ್ಮ ತುಳುನಾಡಿನಲ್ಲಿದೆ. ಆಗ ಅವರೊಂದು ಮಾತು ಹೇಳಿದರು, ಯು ಆರ್ ಸೋ ಲಕ್ಕಿ ದಟ್ ಯು ಕ್ಯಾನ್ ಲರ್ನ್ ಸೋ ಮೆನಿ ಲ್ಯಾಂಗ್ವೇಜಸ್ ಎಟ್ ಅ ಟೈಮ್ ಇನ್ ಯೋರ್ ಚೈಲ್ಡ್ಹುಡ್ ಅಂತ. ಅಂದರೆ ನಮ್ಮ ಬಾಲ್ಯದಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಐಕ್ಯು ತುಂಬ ಹೆಚ್ಚಿರ್ತದೆ, ನಮಗೆ ಹೆಚ್ಚು ಹೆಚ್ಚು ಭಾಷೆಗಳನ್ನು ಕಲೀಲಿಕ್ಕಾಗ್ತದೆ. ಬೇರೆ ದೇಶಗಳಿಗೆ ಹೋದರೆ ಒಂದು ಅವರ ಮದರ್ ಟಂಗ್ ಅಥವಾ ಇಂಗ್ಲೀಷ್ ಅಥವಾ ಇಂಗ್ಲೀಷೇ ಇರ್ತದೆ ಹೆಚ್ಚು ಹೇಳಿದರೆ. ಈಗ ಅವರ ಉದಾಹರಣೆ ಕೊಟ್ಟು ಹೇಳಿದರು, ನಾವು ಡಿಗ್ರಿಯವರೆಗೂ ಜಪಾನೀಸ್ ಲ್ಯಾಂಗ್ವೇಜ್ ಕಲಿತೇವೆ ಮತ್ತು ಇಂಗ್ಲೀಷ್ ಕಲಿತೇವೆ, ಅದರ ಆಚೆ ಬೇರೆ ಗೊತ್ತಿಲ್ಲ. ನಮಗೆ ಬರುವಾಗ ನನ್ನ ಮದರ್ ಟಂಗ್, ಅಕ್ಕಪಕ್ಕದವರ ಮದರ್ ಟಂಗ್, ಸ್ಕೂಲಿಗೆ ಎಂಟರ್ ಆದ ಕೂಡಲೇ ಅಲ್ಲಿ 3 ಭಾಷೆ, ಕನಿಷ್ಠ ಈ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ 5 ಭಾಷೆ ಬಂದೇ ಬರ್ತದೆ. ಹಾಗಾಗಿ ನಾನು ಯಾವತ್ತೂ ಹೇಳೋದುಂಟು, ಯಾವುದೇ ಭಾಷೆ ಕನಿಷ್ಠ ಅಲ್ಲ, ಯಾವುದೇ ಹೆಚ್ಚಿನದಲ್ಲ. ನೀವು ಫ್ಲೂಯೆಂಟಾಗಿ ಎಷ್ಟು ಭಾಷೆಯಲ್ಲಿ ಪರಿಣತಿ ಹೊಂದಿದ್ದೀರಿ, ನೀವು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಎಷ್ಟು ಆ್ಯಡ್ ಆನ್ ಆಗ್ತದೆ ಅಷ್ಟೇ. ಇಂಗ್ಲಿಷ್ ಕೂಡ ಬೇಕಾಗ್ತದೆ, ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ಉಳಿದ ಭಾಷೆಗಳಲ್ಲಿ ಮಾತನಾಡುವುದೇ ಇಲ್ಲ ಅನ್ನುವಂತಹದ್ದು ಅದು ನಮ್ಮ ಲಿಮಿಟೇಷನ್ ಅನ್ನು ತೋರಿಸ್ತದೆ ಹೊರತು ಭಾಷೆಗೆ ಅದರಿಂದ ಏನು ಪೆಟ್ಟಾಗೋದಿಲ್ಲ. ಮ್ಯಾಮ್, ಈಗ ಕ್ಲಾಸ್ನ ವಿಷಯಕ್ಕೆ ಬಂದ್ರೆ, ಮಕ್ಕಳ ವಿಷಯಕ್ಕೆ ಬರೋದಾದ್ರೆ, ಈ ವಿಭಿನ್ನ ಕಲಿಕಾ ಸಾಮರ್ಥ್ಯ ಇರುವಂತಹ ಮಕ್ಕಳು ಇರ್ತಾರೆ ಕ್ಲಾಸಲ್ಲಿ. ಕೆಲವರು ಕ್ರೀಡೆಯಲ್ಲಿ ಮುಂದೆ ಇದ್ರೆ, ಕೆಲವರು ಶೈಕ್ಷಣಿಕವಾಗಿ ಮುಂದೆ ಇರ್ತಾರೆ. ಈ ರೀತಿಯ ಮಕ್ಕಳನ್ನ ಕೆಲವರು ಸಾಂಸ್ಕೃತಿಕವಾಗಿಯೂ ಮುಂದೆ ಇರ್ತಾರೆ. ಅವರನ್ನ ಹೇಗೆ ತಯಾರು ಮಾಡುದಂತ, ಶಿಕ್ಷಕರ ಪಾತ್ರ ಹೇಗಿರ್ತದೆ ಅಂತ ಅದರಲ್ಲಿ? ಸಾಮಾನ್ಯವಾಗಿ ಒಂದು ತರಗತಿ ಅಂತ ಹೇಳುವಾಗ ಕೆಲವರು ಒಂದು ಎಕ್ಸ್ಪ್ಲನೇಷನಲ್ಲಿ ಅರ್ಥ ಮಾಡಿಕೊಳ್ತಾರೆ, ಅದು ಒಂದು ಗ್ರೂಪ್. ಹಾಗೆ ಅಂತ ಹೇಳಿದರೆ ನಮ್ಮ ಟಾರ್ಗೆಟ್ ಇರುವಂಥದ್ದು ಆ್ಯಸ್ ಅ ಟೀಚರ್, ಕೊನೆಯ ವಿದ್ಯಾರ್ಥಿಗೂ ತಲುಪಬೇಕು, ಬೌದ್ಧಿಕವಾಗಿ ಕನಿಷ್ಠತಮ ನಿಧಾನಕ್ಕೆ ಅರ್ಥ ಆಗುವ ವಿದ್ಯಾರ್ಥಿಗೂ ತಲುಪಬೇಕು ನಮ್ಮ ಎಕ್ಸ್ಪ್ಲನೇಷನ್. ಅವರು ಗಮನವಿಟ್ಟು ಕೇಳಬೇಕು. ಅಥವಾ ಆ ಕ್ರೀಡೆ, ನೀವು ಹೇಳಿದಾಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಇದ್ದ ಮಕ್ಕಳು ಕೂಡ ತರಗತಿ ಮಾಡುವಾಗ ಇಲ್ಲಿಗೆ ಈ ಪಾಠಕ್ಕೆ ಕಾನ್ಸಂಟ್ರೇಟ್ ಮಾಡುವ ಹಾಗೆ ಆಗಬೇಕು. ಕಾನ್ಸಂಟ್ರೇಟ್ ಮಾಡಿ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಆ ಕಾನ್ಸೆಪ್ಟನ್ನು. ಹಾಗಾಗಿ ನಾವು 1 ಬಾರಿ 2 ಬಾರಿ 3 ಬಾರಿ ಅಂದರೆ ಒಂದು ರೀತಿ ಡೈಲ್ಯೂಟ್ ಆರಂಭದ ಎಕ್ಸ್ಪ್ಲನೇಷನನ್ನೇ ಬಿಡಿಸಿ ಹೇಳ್ತಾ ಕೊನೆಯ ವಿದ್ಯಾರ್ಥಿವರೆಗೂ ತಲುಪುವ ಹಂತ ಮಾಡ್ತೇವೆ. ಇನ್ನೊಂದು ಅದರ ಆಚೆಗೆ ರೆಮಿಡಿಯಲ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಇದೆಲ್ಲ ಅಕಾಡೆಮಿಕ್ ನೆಲೆಯಲ್ಲಿ ಹೋಗ್ತದೆ. ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತೆಗೆಯದೇ ಇರ್ಬೋದು, ಬಟ್ ಇಲ್ಲಿಗೆ ತಲುಪಿತಾ ನಿಮಗೆ ಗೊತ್ತಿರ್ಬೋದು ರಿಶಾಂತ್, ಮಾರ್ಕ್ಸ್ ಇಸ್ ನಾಟ್ ಫೈನಲ್. ಮಾರ್ಕ್ಸ್ ಅನ್ನುವಂಥದ್ದು ಬಹುಶಃ ನೀವು ಇಷ್ಟೊತ್ತಿಗೆ ನಿಮ್ಮದು ಡಿಗ್ರಿ ಆಗಿದೆ, ಕಲ್ತಾಗಿದೆ, ಆ ಮಾರ್ಕ್ಸ್ ಕಾರ್ಡ್ ಎಲ್ಲೋ ಒಂದು ಕಡೆ ಜಾಬಿಗೆ ಹೋಗುವವರೆಗೆ ಮಾತ್ರ. ಅದರ ಆಚೆಗೆ ನಿಮ್ಮ ನಾಲೆಜ್ ಏನುಂಟು, ಆ್ಯಸ್ ಅ ಡಿಗ್ರಿ ಹೋಲ್ಡರ್, ಆ್ಯಸ್ ಅ ಮಾಸ್ಟರ್ ಡಿಗ್ರಿ ಹೋಲ್ಡರ್, ಆ್ಯಸ್ ಅ PhD ಹೋಲ್ಡರ್, ವಾಟ್ ನಾಲೆಜ್ ಯು ಆರ್ ಹ್ಯಾವಿಂಗ್, ದಟ್ ಕೌಂಟ್ಸ್. ಹಾಗಾಗಿ ನಾವೆಲ್ಲೋ ಒಂದು ಕಡೆ ಆ ಮಕ್ಕಳಿಗೆ ನಾವು ಕಲಿಸುವ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಗಳು, ಥಿಯರಿಸಮ್ ಅದೆಲ್ಲ ಅರ್ಥ ಆಗ್ತದಾ, ಅವರು ಅರ್ಥ ಮಾಡಿಕೊಂಡಿದ್ದಾರಾ, ಅದು ಇಂಪಾರ್ಟೆಂಟ್. ಅದನ್ನು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತೇವೆ ಒಂದು ತರಗತಿಯಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ. ಅದು ಇವತ್ತಲ್ಲ, ಎಕ್ಸಾಮಿಗಲ್ಲ, ನಾಳೆ ಫ್ಯೂಚರಲ್ಲಿ ಎಲ್ಲಾದರೂ ಅವರಿಗೆ ಪ್ರಯೋಜನಕ್ಕೆ ಬಂದೇ ಬರ್ತದೆ. ಅದು ಬೌದ್ಧಿಕ ಅವರ ತಲೆಗೆ ತೆಕೊಂಡ್ರೆ. ಮ್ಯಾಮ್, ಈಗ ಶಿಕ್ಷಕರು ಪರೀಕ್ಷೆಯ ಸಮಯದಲ್ಲಿ ಅವರಿಗೆ ಮೌಲ್ಯಮಾಪನವನ್ನ ಮಾಡ್ತಾರೆ. ಬೇರೆ ದಿನಗಳಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಇರ್ತದೆ ಅವರು ಒಂದು ನೆನಪಿಟ್ಕೊಳ್ಳಿಕ್ಕೆ, ಅವರು ಕಲಿತಂತದಂತ ಒಂದು? ಸಾಮಾನ್ಯವಾಗಿ ಈಗ ನಿನ್ನೆ ಮಾಡಿದ ತರಗತಿಯನ್ನ ನಾವು ಮರುದಿನ ತರಗತಿ ಇದ್ರೆ ಅದನ್ನು ರಿಕಾಲ್ ಮಾಡ್ತೇವೆ, ಸಮ್ಮರೈಸ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸುಮಾರು ಪಾಠಗಳು, ಸುಮಾರು ಸಬ್ಜೆಕ್ಟ್ಗಳು ಅದು ಒಂದು ಕ್ಲಾಸಿನಲ್ಲಿ 1 ಗಂಟೆಯಲ್ಲಿ ಮುಗಿಯುವಂಥದ್ದಲ್ಲ. ಕನಿಷ್ಠ 7-8 ಗಂಟೆಗಳು ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಹೋಗ್ತದೆ. ಹಾಗೆ ಡಿಸ್ಕಷನ್ ಹೋಗುವಾಗ ಆ ಮಕ್ಕಳಿಗೆ ನಿನ್ನೆ ಮಾಡಿದ್ದಲ್ಲಿಗೆ ಅಥವಾ 1 ವಾರ ಬಿಟ್ಟು ಕ್ಲಾಸ್ ಇರ್ತದೆ, ಅಥವಾ 4 ದಿನ ಬಿಟ್ಟು ಕ್ಲಾಸ್ ಇರ್ತದೆ, ಮರೆಯುವುದು ಸಹಜ. ಆಗ ರಿಕಾಲ್ ಮಾಡಿದರೆ ಅದು ಮತ್ತೆ ಇಲ್ಲಿ ಫಿಕ್ಸ್ ಆಗ್ತದೆ. ರಿಕಾಲ್ ಸಾಮಾನ್ಯವಾಗಿ ಓದುವ ಪದ್ಧತಿ ಹೇಗೆ ಅಂತ ಹೇಳಿದರೆ, ಪಾಠ ಮಾಡುವ ಮುಂಚೆ ಆ ಕಾನ್ಸೆಪ್ಟನ್ನು ಮಕ್ಕಳು ಓದಿ ಬರಬೇಕು. ಮತ್ತೆ ಅವರಿಗೆ ಅರ್ಥ ಆದರೂ ಅರ್ಥ ಆಗದಿದ್ದರೂ ತರಗತಿಯಲ್ಲಿ ಅದರ ಎಕ್ಸ್ಪ್ಲನೇಷನ್ ನಡೆಯುತ್ತದೆ. ಆ ನಂತರ ಒಮ್ಮೆ ಹೋಗಿ ಮನೆಯಲ್ಲಿ ಓದಬೇಕು. ಆನಂತರ ಮತ್ತೆ 4 ದಿನ ಬಿಟ್ಟು ಆ ಕ್ಲಾಸ್ ಇದ್ದಾಗ ಒಮ್ಮೆ ಪುಟ ತೆರೆದು ಏನಾಗಿದೆ ನೋಡಿರಬೇಕು. ಅದು ನಮ್ಮ ಇಲ್ಲಿ ತಲೆಗೆ ಅದು ಪರ್ಮನೆಂಟ್ ಆಗ್ತದೆ. ಹಾಗಾಗಿ ದಿನ ಕ್ಲಾಸಿನಲ್ಲಿ ಕೇಳುವಂತಹದ್ದು,
ಫಾರ್ ಎಕ್ಸಾಂಪಲ್ ನಾನೊಬ್ಬ ಸ್ಟೂಡೆಂಟ್ ಆಗಿ ನನಗೆ ಗೊತ್ತಿರುವುದಿಲ್ಲ, ಆದರೆ ಇನ್ನೊಬ್ಬ ನನ್ನ ಫ್ರೆಂಡ್ ಹೇಳುವಾಗ ಹೌದಲ್ಲ ಇದು ಪಾಠ ಮಾಡಿದ್ದು, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಥವಾ ನೋಟ್ ಬುಕ್ಸ್, ಪಾಯಿಂಟ್ ಬುಕ್ಸ್ ಇರ್ತದೆ, ಅದೆಲ್ಲ ಅಲ್ಲಿ ದಾಖಲು ಮಾಡಿರ್ತಾರೆ. ಕ್ಲಾಸ್ ನೋಟ್ಸ್ ಅಂತ ಒಂದು ಪಾಯಿಂಟ್ಸ್ ಮಾಡಿ ಬರೀತಾ ಇರ್ತಾರೆ. ಸೊ ಈ ರೀಕಾಲ್ ಮಾಡುವಂತಹದ್ದೇ ಅಥವಾ ಮಕ್ಕಳಲ್ಲಿ ಹಿಂದಿನ ದಿನದ ಕ್ಲಾಸಿನ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವಂತಹದ್ದೇ ಒಂದು ಅವರಿಗೆ ನೆನಪಿಸುವಂಥದ್ದು. ಸೆಕೆಂಡ್ ಕೈಂಡ್ ಆಫ್ ನಾವು ಅವರನ್ನು ಮೌಲ್ಯಮಾಪನ ಮಾಡ್ತಾ ಇರ್ತೇವೆ, ಎಷ್ಟು ನೆನಪಿರ್ತದೆ ಅನ್ನುವಂಥದ್ದು. ಅದರ ಬಗ್ಗೆ ಕೇಳುದಾದ್ರೆ ಈಗ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಮಕ್ಕಳಿಗೆ ಸುಲಭವಾಗಿ ಸಿಗುವಂತದ್ದು ChatGPT, ಈ ರೀತಿಯ ಆನ್ಲೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ಅದು ಎಷ್ಟು ಇದಾಗ್ತಿದೆ ಮಕ್ಕಳಿಗೆ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ಆ ಬಗ್ಗೆ ಒಂದು ಬೇಜಾರಿದೆ. ಒಂದು ಅದು ನಮ್ಮ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬೆಳವಣಿಗೆ ಹೊಂದುತ್ತಾ ಇರುವುದು ಒಳ್ಳೆಯ ಸಂಗತಿ. ಆದರೆ ಬೇಜಾರು ಎಂತ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ಡಿಪೆಂಡ್ ಆಗ್ತಾ ಇದ್ದಾರೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು BSc ಮೈಕ್ರೋಬಯಾಲಜಿ ಮಾಡಿದ್ದು. ನನಗೆ ಝುವಾಲಜಿಯಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು, ಅಕ್ವೇರಿಯಂ ಫಿಶಸ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ. ನಾನು ಮತ್ತೆ ನನ್ನ ಒಬ್ಬಳು ಗೆಳತಿ ಎಕ್ಕೂರು ಫಿಶರೀಸ್ ಕಾಲೇಜಿಗೆ ಹೋಗಿ ವಾರಗಟ್ಟಲೆ ಕೂತು ಸ್ಟಡಿ ಮಾಡಿದ್ದೇವೆ. ಅಲ್ಲಿಯ ಲೈಬ್ರರಿ, ಅಲ್ಲಿಯ ಅಕ್ವೇರಿಯಂ ಫಿಶಸ್ಗಳ ಬಗ್ಗೆ ಲೈವ್ ಆಗಿ ಸ್ಟಡಿ ಮಾಡಿದ್ದೇವೆ. ಒಂದು ಪ್ರಾಜೆಕ್ಟ್, ಒಂದು ಅಸೈನ್ಮೆಂಟ್ ಇವತ್ತಿಗೂ ಅಷ್ಟೇ ಇದೆ, ಹಾಗೇ ಇದೆ. ಆದರೆ ಬಹಳ ಪ್ರಾಮಾಣಿಕವಾಗಿ ಈಗ ಒಂದೊಂದು ಕಂಪನಿಯ ಇಂಟರ್ನ್ಶಿಪ್ ಕೊಟ್ಟಾಗ ಪ್ರಾಮಾಣಿಕವಾಗಿ ಮಕ್ಕಳು ತಂದು ಕೊಟ್ಟರೆ ಖುಷಿ ಆಗ್ತದೆ. ಅದಕ್ಕಿಂತ ಚಂದವಾಗಿ ನಿಮ್ಮ ChatGPTಯ AI ಅನ್ನು ಬಳಸಿಕೊಂಡು ಅಲ್ಲಿಗೆ ಹೋಗದೆ ಒಂದು ಲೈವ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳದೆ ಬರೀ ChatGPTಯ ಅನ್ನು ಕಾಪಿ ಮಾಡಿ ತಂದು ಮಕ್ಕಳು ಕೊಟ್ಟರೆ ಇಲ್ಲಿಗೇನು ಹೋಗ್ತದೆ? ಮಕ್ಕಳು ಬೆಳೆಯುವುದು ಹೇಗೆ? ಮಕ್ಕಳು ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ? ತರಗತಿಯನ್ನೇ ನಾವು ತರಗತಿಯಲ್ಲಿ ಪಾಠ ಮಾಡ್ಬೋದು, ಅದರ ಆಚೆಗೆ ಮಕ್ಕಳು ಲೈವ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಬೇಕು. ಬಹುಶಃ ನಮ್ಮ ಆ ಕಾಲಕ್ಕೆ ಈ ಎಲ್ಲ ಫೆಸಿಲಿಟಿ ಇಲ್ಲದ ಕಾರಣ ನಾವು ಪಡೆದದ್ದು ಗಳಿಸಿದ್ದು ಹೆಚ್ಚು ತರಗತಿ ಆಚೆಗೆ. ಎಲ್ಲೋ ಮಕ್ಕಳು ಈ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅವರ ಆಲೋಚನೆ ಮಾಡುವ ಶಕ್ತಿಯನ್ನು ಅವರಾಗಿಯೇ ಕುಂಠಿತಗೊಳಿಸ್ತಾ ಇದ್ದಾರೆ. ಹೀಗಾಗಬಾರ್ದಿತ್ತು, ಹೀಗಾಗಬಾರ್ದು. ಮಕ್ಕಳು ಈ ಬಗ್ಗೆ ಆಲೋಚನೆ ಮಾಡಬೇಕು. ಸುಲಭವಾಗಿ ಸಿಗ್ತದೆ ಹೌದು, ಬಟ್ ಜ್ಞಾನಕ್ಕೆ ಪಡ್ಕೊಳ್ಳುವುದೇನ ಬಹುಶಃ ಕೊರೋನಾ ಬಂದ ಮೇಲೆ ಜಾಸ್ತಿ ಆಗ್ತಾ ಇದೆ. ಅಲ್ಲ, ತಂತ್ರಜ್ಞಾನ ಬೆಳೀತಾ ಹೋದ ಹಾಗೆ ಇದು ಹೆಚ್ಚಾಗ್ತಾ ಹೋಗ್ತದೆ. ಕೊರೋನಾಕ್ಕೆ ನಾವು ರೀಸನ್ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಮೊಬೈಲ್ ಆನ್ಲೈನ್ ಕ್ಲಾಸಸ್ಗಳಿಗೆ ಡಿಪೆಂಡ್ ಆಗಬೇಕಾಯಿತು. ಆದರೆ ಆ ಹೊತ್ತಿಗೆ ಆನ್ಲೈನ್ ಕ್ಲಾಸಸ್ ಆಯ್ತಲ್ಲ. ಇಲ್ಲದಿದ್ದರೆ ಇಡೀ ಪ್ರಪಂಚ ಶಟ್ ಡೌನ್ ಆಗಿದ್ದ ಹೊತ್ತಿನಲ್ಲಿ ಮಕ್ಕಳ ಕ್ಲಾಸ್ ಅವರ ವರ್ಷ ಹಾಳಾಗದಾಗೆ ಕಂಟಿನ್ಯೂ ಮಾಡಲಿಕ್ಕೆ ಅದು ಸಹಾಯ ಮಾಡಿತ್ತು ಅನ್ನೋದನ್ನು ನಾವು ಮರೆಯಬಾರ್ದು. ಆದರೆ ಈಗ ಏನು ವಿದ್ಯಾರ್ಥಿಗಳು ಅದನ್ನು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ, ಅದು ವಿದ್ಯಾರ್ಥಿಗಳದೇ ತಪ್ಪು. ಹಾಗೆ ಆಗಬಾರ್ದು. ಒಂದು ಕೇಳೋದಾದ್ರೆ, ನೀವು PhD ಮಾಡೋದಕ್ಕೆ ಕರಾವಳಿ ಭಾಗದ ಜಾನಪದ ನ್ಯಾಯ ವ್ಯವಸ್ಥೆ ಅನ್ನುವಂಥ ಒಂದು ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ತೀರಾ. ಈ ಒಂದು ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಅಂತ? ನಾನು ಮಾಸ್ಟರ್ಸ್ ಆದ ನಂತರ ನನಗೆ ಪ್ರೊಫೆಸರ್ ಮಿಹೋ ಇಶಿ ಅವರ ಪರಿಚಯ ಆಯಿತು. ಇವರು ಜಪಾನಿನ ಕ್ಯೋಟೋ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದಾರೆ. ಅವರು ನಮ್ಮ ದಕ್ಷಿಣ ಕನ್ನಡ ಅಂದರೆ ಕರಾವಳಿ ಭಾಗದ ಸಂಸ್ಕೃತಿಯ ಅಧ್ಯಯನಕ್ಕೆ ಬಂದವರು. ಸೊ ಅವರನ್ನು ಅಸಿಸ್ಟ್ ಮಾಡ್ತಾ ಮಾಡ್ತಾ ನನಗೆ ಇಲ್ಲಿಯ ನನ್ನ ಮಾಸ್ಟರ್ ಡಿಗ್ರಿ ಹೊತ್ತಿನಲ್ಲೂ ನಮಗೆ ಒಂದು ತುಳು ಪೇಪರ್ ಇತ್ತು. ನಾನು MA ಕನ್ನಡ ಮಾಡುವಾಗಲೂ ತುಳು ಅಧ್ಯಯನ ಅಂತ ಇತ್ತು. ಹಾಗಾಗಿ ಅಲ್ಲೂ ನನಗೆ ಆಸಕ್ತಿ ಆರಂಭ ಆಗಿತ್ತು. ಆ ನಂತರ ನಾನು ಮಿಹೋ ಇಶಿ ಜೊತೆ ಒಂದಷ್ಟು ಫೀಲ್ಡ್ ವರ್ಕಿಗೆಲ್ಲ ಹೋದಾಗ ನನಗೆ ಈ ಸಬ್ಜೆಕ್ಟ್ ಮತ್ತು ಈ ಟಾಪಿಕ್ ಮೇಲೆ ನ್ಯಾಯ ಪದ್ಧತಿಯ ಬಗ್ಗೆ ನನಗೆ ಒಂದು ಆಸಕ್ತಿ ಹುಟ್ಟಿ ನಾನೊಂದಷ್ಟು ರಿಸರ್ಚ್ ಪೇಪರ್ಗಳನ್ನು ಬರೆದೆ ನನ್ನ PhD ರಿಜಿಸ್ಟ್ರೇಷನ್ಗಿಂತ ಮೊದಲೇ. ಮತ್ತು ನನ್ನ ಗೈಡ್ ಡಾಕ್ಟರ್ ಸೋಮಣ್ಣ ಅವರ ಜೊತೆ ಮಾತಾಡ್ತಾ ನಮಗೆ ಈ ಟಾಪಿಕ್ ಮೇಲೆ ಆಸಕ್ತಿ ಉಂಟು ಅಂತ ನಾನು ಈ ಟಾಪಿಕನ್ನು ಆಯ್ದುಕೊಂಡೆ. ಆದ್ಮೇಲೆ ನಿಮ್ಮ ಒಂದು ಸಾಹಿತ್ಯ ಪಯಣದ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಮೊದಲ ಕವನ ಸಂಕಲನ ನನ್ನ ಹಾದಿ ಅನ್ನುವಂಥದ್ದು ಒಂದು ಅನುಭವ ಹೇಗಿತ್ತು ಅಂತ? ನಾನು ಸಣ್ಣದರಿಂದ ನಾನಾಗ ಹೇಳಿದೆ, ಎಳವಿಂದಲೇ ಬರೀಲಿಕ್ಕೆ ಆರಂಭಿಸಿದೆ. ಆದರೆ ಒಂದಷ್ಟು ಕಲೆಕ್ಷನ್ ಇತ್ತು. ನಾನು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋದ ನಂತರ ಇದನ್ನೊಂದು ಪಬ್ಲಿಷ್ ಮಾಡುವುದು, ಪುಸ್ತಕ ಮಾಡುವುದು ಇದರ ಬಗ್ಗೆ ಅಂದಾಜಿರಲಿಲ್ಲ. ಆಗ ನನ್ನ ಗುರುಗಳಾಗಿದ್ದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಹೀಗೆ ಅವರ ಮದಿಪು ಪ್ರಕಾಶನದಲ್ಲಿ ಇದನ್ನು ಪ್ರಕಟಿಸ್ಬೋದು ಅಂತ ಒಂದು ಸಲಹೆಯನ್ನು ಕೊಟ್ಟರು. ಹಾಗಾಗಿ ನಾನು ನನ್ನ ದ್ವಿತೀಯ ವರ್ಷದಲ್ಲಿ ಇರುವಾಗಲೇ ಅದನ್ನು 2007ರಲ್ಲಿ ಅದನ್ನು ಪ್ರಕಟಿಸಿದೆ. ವಿದ್ಯಾರ್ಥಿ ದೆಸೆಯಲ್ಲಿ ಆ ಕವಿತೆಗಳ ಸಂಕಲನವನ್ನು ಪ್ರಕಟಿಸಿ ನನ್ನ ಅಜ್ಜಿ, ಈಗ
ಹಿರಿಯಕ್ಕ ಅಂತ ಮುಂಬೈಯಲ್ಲಿ ಹೇಳ್ತಾರೆ, ಡಾಕ್ಟರ್ ಸುನೀತಾ ಶೆಟ್ಟಿ, ಬಹಳ ಹಿರಿಯ ಬರಹಗಾರ್ತಿ. ಅವರ ಮತ್ತು ನನ್ನ ಅಜ್ಜನ ಮದುವೆಯ ಒಂದು ಕಾರ್ಯಕ್ರಮ ಮಾಡಿದ್ದೇವೆ, 50 ವರ್ಷಗಳ ಮದುವೆಯ ಕಾರ್ಯಕ್ರಮ. ನನ್ನ ಮನೆ ಪೆರಾರ ಮುಂಡಬೆಟ್ಟುಗುತ್ತು ಅಂತ, ತಂದೆಯ ಮನೆ, ಮತ್ತು ತಾಯಿ ಮನೆ ಕುತ್ತರಗುತ್ತು. ಸೊ ಪೆರಾರ ಮುಂಡಬೆಟ್ಟುಗುತ್ತಿನಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಅವತ್ತು ನನ್ನ ಅಮೃತ ಸೋಮೇಶ್ವರ್ ಅವರದಕ್ಕೆ ಮುನ್ನುಡಿ ಬರೆದು ಹೀಗೀಗೆ ಕವಿತೆಗಳನ್ನು ಬರೆಯುವುದು ಅಂತ ಒಂದು ಕರೆಕ್ಷನ್ ಹಾಕಿ ಕೊಟ್ಟಿದ್ರು. ಅವತ್ತು ಏರಿಯ ಲಕ್ಷ್ಮೀನಾರಾಯಣ ಆಳ್ವಾರ ಆ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದರು. ಅಮೃತ ಸೋಮೇಶ್ವರ ಅವರು ಅದನ್ನು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಮತ್ತು ಪ್ರಕಾಶಕರ ನೆಲೆಯಿಂದ ನನ್ನ ಗುರುಗಳು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಕೂಡ ಅವತ್ತು ನನ್ನ ಮನೆಯಲ್ಲಿ, ನನ್ನ ಗುತ್ತಿನ ಮನೆಯಲ್ಲಿ ನನ್ನ ಮೊದಲ ಕೃತಿ ಅದು ಸುನೀತಾ ದೊಡ್ಡ ಅವರ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಆಯಿತು ಅನ್ನುವಂಥದ್ದು ಇವತ್ತಿಗೂ ನನಗೆ ಸಂಭ್ರಮದ ವಿಷಯ. ಮ್ಯಾಮ್, ಈಗ ನೀವು ಒಂದು ಬರೆಯುವಾಗ ಯಾವ ರೀತಿಯಾದಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬರೀತೀರಾ ಅಂತ? ನಾನು ಕಲ್ಪನೆಗಿಂತ ಹೆಚ್ಚು ವಾಸ್ತವದ ಸಂಗತಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೇನೆ. ದಿನನಿತ್ಯದ ಆಗು ಹೋಗುಗಳಲ್ಲಿ ನನ್ನ ಮನವನ್ನು ಕಲಕಿದ, ಕಾಡಿದ, ಕನಸಿದ ಸಂಗತಿಗಳು ನನಗೆ ಬರವಣಿಗೆಗೆ ಪ್ರೇರೇಪಣೆಯನ್ನ ಕೊಡ್ತದೆ. ಆದ್ಮೇಲೆ ಮ್ಯಾಮ್ ದೆಂಗ ಅನ್ನುವಂತ ಒಂದು ಹೌದು, ಅದು ಇತ್ತೀಚೆಗೆ ಬರೆದದ್ದು 2022ರಲ್ಲಿ. ಅದಕ್ಕೆ 23ರಲ್ಲಿ 22ರಲ್ಲಿ ನನಗೆ ಪಣಿಯಾಡಿ ಪ್ರಶಸ್ತಿ ಬಂತು. ಈ ಕಾದಂಬರಿಯ ವಸ್ತು ಬಹಳ ವಿಶೇಷವಾಗಿದೆ. ಇದಕ್ಕೆ ಮುನ್ನುಡಿ ಬರೆಯುತ್ತಾ ಪ್ರೊಫೆಸರ್ BA ವಿವೇಕ್ ರೈ ಒಂದು ಕಡೆ ಹೇಳ್ತಾರೆ, ಇಂತಹ ಒಂದು ತುಳು ಕಾದಂಬರಿ ತುಳು ಸಾಹಿತ್ಯ ಲೋಕದಲ್ಲಿ ಇಷ್ಟರವರೆಗೆ ಬಂದಿಲ್ಲ, ಇದು ಇವತ್ತಿನ ಕಾದಂಬರಿ ಅಂತ ಹೇಳಬಹುದು. ಅಂದ್ರೆ ಕಳೆದ ಅಷ್ಟು ವರ್ಷಗಳಲ್ಲಿ ಇಂತಹ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಬಂದಿಲ್ಲ ಅಂತ. ಇಲ್ಲಿ ನಾನು ಈ ಸಬ್ಜೆಕ್ಟ್ ಅನ್ನು ಒಂಚೂರು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ದೆಂಗ ಅಂತ ಹೇಳಿದ್ರೆ ಹಿಡನ್ ಅನ್ನೋ ಅರ್ಥ ಇದೆ, ಒಂದು ಅರ್ಥ. ಹೈಡೆಡ್ ಅಂತಂದ್ರೆ ಬಚ್ಚಿಟ್ಟದ್ದು ಅಂತ ತುಳುವಿನಲ್ಲಿ ಹೇಳ್ತೇವೆ. ಮತ್ತೊಂದು ಅರ್ಥ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ತುಳುವ ಸಂಸ್ಕೃತಿಯಲ್ಲಿ ಒಲೆ ಹೇಗಿತ್ತು, ನೆಲದ ಮೇಲೆ ಇತ್ತು, ಕಟ್ಟಿಗೆ ಇಟ್ಟು ಒಲೆ ಬೇಯಿಸುವಂಥದ್ದು. ಅದರ ಮೇಲೆ ವಸ್ತುಗಳು ಹಾಳಾಗದ ಹಾಗೆ ಒಂದು ಹಲಗೆ ಹಾಕಿ ಹ್ಯಾಂಗ್ ಮಾಡ್ತಾ ಇದ್ರು. ಅದಕ್ಕೆ ದೆಂಗ ಅಂತ ಹೇಳ್ತೇವೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇದ್ರೆ ಅದನ್ನು ಕುತ್ತಟ್ಟ ಅಂತ ಹೇಳ್ತೇವೆ. ಮತ್ತೆ ಓಕೆ, ಈ ದೆಂಗ ಅಂತ ಹೇಳಿದ್ರೆ ಅದರಲ್ಲಿ ಮೆಣಸು ಹಾಳಾಗದ ಹಾಗೆ, ಒಣಮೀನು ಹಾಳಾಗದ ಹಾಗೆ, ಅಥವಾ ಮುಂದಿನ ವರ್ಷಕ್ಕೆ ಏನಾದರೂ ಸಣ್ಣ ಸಣ್ಣ ಸ್ವಲ್ಪ ವಸ್ತುಗಳನ್ನು ತೆಗೆದಿಡುವುದಾದ್ರೆ, ಇವತ್ತು ಏನು ನಾವು ರೆಫ್ರಿಜರೇಟರ್ ಅನ್ನು, ಫ್ರಿಡ್ಜ್ ಅನ್ನು ಬಳಸ್ತೇವೆ, ಆ ಕಾಲದಲ್ಲಿ ಮುಂದಿನ ವರ್ಷಕ್ಕೆ ಅಂತ ಏನಾದರೂ ಸಣ್ಣ ಸಣ್ಣ ವಸ್ತುಗಳನ್ನು ಸ್ವಲ್ಪ ಒಂದು 6 ತಿಂಗಳಿಗೆ ಹಾಳಾಗದಾಗಿ ಇಡ್ಲಿಕ್ಕೆ ಪುಗೆಬಾಯ್ಡ್ ಅಂತ ಹೇಳ್ತಾರೆ. ಅಂದರೆ ಈ ಹೊಗೆ ಹೋಗಿ ಅದು ಹಾಳಾಗದಾಗಿ ವಸ್ತುಗಳು ಉಳಿತದೆ, ಅದಕ್ಕೆ ದೆಂಗ ಅಂತ ಹೇಳ್ತೇವೆ. ಸೊ ಈ ಹೆಡ್ಡಿಂಗ್ ಅನ್ನು ಕೊಟ್ಟು, ಟೈಟಲ್ ಅನ್ನು ಕೊಟ್ಟು, ನಾನು ಬರೆದ ಈ ಕಾದಂಬರಿ ಒಂದು ಸಂಸ್ಕೃತಿಯನ್ನ ಪುನರ್ ಕಟ್ಟುವಿಕೆ. ಹೀಗೆ ಇತ್ತು, ಹೀಗೆ ಇದೆ, ಮುಂದೆ ಹೀಗೆ ಆಗಬಹುದು, ನಾವು ಈ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಕೊಂಡು ಹೋಗ್ಬೋದು, ಇದು ಒಂದು ದೊಡ್ಡ ನಾನು ಸ್ಟಡಿ ಡಿಸ್ಕಷನ್ ನಾನು ಈ ಕಾದಂಬರಿಯಲ್ಲಿ ಮಾಡಿದ್ದೇನೆ. ನಾನು ತೆಗೆದುಕೊಂಡ ಇನ್ನೊಂದು ಇದರಲ್ಲಿ ಮಾಡಿದ ಒಂದು ಕಥಾ ವಿನ್ಯಾಸ ಹೇಗೆ ಅಂತ ಹೇಳಿದರೆ, ವಿಜ್ಞಾನ ಮತ್ತು ನಂಬಿಕೆ, ನಮ್ಮ ತುಳುವ ನಂಬಿಕೆ ಏನುಂಟು, ಈ ಎರಡನ್ನು ಮುಖಾಮುಖಿಯಾಗಿಟ್ಟುಕೊಂಡು ಇದು ಹೇಗೆ ಕೋರಿಲೇಟ್ ಆಗ್ತದೆ, ಹೇಗೆ ಒಂದಕ್ಕೊಂದು ಪೂರಕ ಆಗ್ತದೆ, ಮತ್ತು ಹೇಗೆ ಒಂದಕ್ಕೊಂದು ಭಿನ್ನವಾಗಿ ನಿಲ್ತದೆ ಅನ್ನೋದನ್ನಂದರೆ, ನಾನಿಲ್ಲಿ ವಿಜ್ಞಾನದ ಬಹಳ ಇವತ್ತಿನ ರಿಸರ್ಚ್, ಮೈಂಡ್ ರೀಡರ್ ಮೆಷಿನ್, ಒಬ್ಬಳು ಸ್ಕಿಜೋಫ್ರೇನಿಯಾದಂತಹ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಸೈಕಾಲಜಿಯಲ್ಲಿ ಹೇಳ್ತೇವೆ, ಅಂದರೆ 2 ರೀತಿಯ ಬಿಹೇವಿಯರ್ ಅನ್ನು ತೋರಿಸುವಂತಹದ್ದು. ನಾವಿದನ್ನು ಸರಳ ಭಾಷೆಯಲ್ಲಿ ಹೇಳಿದರೆ ಹುಚ್ಚು ಅಂತ ಹೇಳ್ತೇವೆ, ಸೈಕಾಲಜಿಯ ಭಾಷೆಯಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ, ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೇವೆ. ಸೊ ಇಂತಹ ಒಂದು ರೋಗಗ್ರಸ್ತ ಹುಡುಗಿಯ ಮನಸ್ಸಿನೊಳಗೆ ಏನುಂಟು, ಇದನ್ನು ಮೈಂಡ್ ರೀಡರ್ ಮೆಷಿನ್ ಹೇಗೆ ತೆರೆದಿರ್ತದೆ, ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆಗಳು ಆ ದೈವದ ಪರಿಕಲ್ಪನೆಯನ್ನಿಟ್ಟುಕೊಂಡು ಹೇಗೆ ಪ್ರೆಸೆಂಟ್ ಮಾಡ್ತವೆ, ಹೀಗೆ ಅವಳ ಮನಸ್ಸಿನ ಒಳಗೆ ಅಡಗಿರುವ ಆ ದೆಂಗ ಅದನ್ನು ತಿಳಿಯುವಂತಹದ್ದು ಈ ಕಾದಂಬರಿ. ಹಾಗಾಗಿ ಸೈಕಾಲಜಿ, ಆಂಥ್ರೋಪಾಲಜಿ, ಕಂಪ್ಯೂಟರ್ ಸೈನ್ಸಿನ ಒಂದು ರಿಸರ್ಚ್ ಮತ್ತು ನಮ್ಮ ನಂಬಿಕೆ, ಸಂಸ್ಕೃತಿ ಎಲ್ಲವನ್ನು ಇಟ್ಟುಕೊಂಡು ಹೆಣೆದ ಕಾದಂಬರಿ ದೆಂಗ. ಬಹುಶಃ ನೀವು ಮಾತಾಡ್ತಿರುವಾಗ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇರುವಾಗ, ನೀವು ಆಗ್ಲೇ ಹೇಳಿದ್ರಿ ತಂದೆ ತಾಯಿ ಗುತ್ತಿನ ಮನೆ. ನಿಜವಾಗಿ ತುಳುನಾಡಿನಲ್ಲಿ ಗುತ್ತಿನ ಮನೆಯನ್ನ ಗತ್ತಿನ ಮನೆ ಅಂತ ಹೇಳಿ ಕರೀತಾರೆ. ನಿಮ್ಮ ಒಂದು ಈ ಒಂದು ಸಾಹಿತ್ಯಕ್ಕೆ ಅದೇ ಪ್ರೇರೇಪಣೆ ಆಯ್ತು? ನಾವು
ನಾನು ನನ್ನ 11th ಸ್ಟ್ಯಾಂಡರ್ಡಿಂದ ನಾನು ಆ ಗುತ್ತಿನ ಮನೆಯ ಆವರಣದಲ್ಲಿ ನಾವು ಅಲ್ಲಿ ಮನೆ ಕಟ್ಟಿದ್ದೆವು. ನನ್ನ ತಂದೆ ಹರೀಶ್ ಶೆಟ್ಟಿ ಅಂತ, ಅವರು ಪೆರಾರ ಮುಂಡಬೆಟ್ಟು ಗುತ್ತು. ದೈವಗಳೆಲ್ಲ ಹೆಸರು ಬೇಡ ಅಲ್ಲ, ಅಲ್ಲಿ ಪೆರಾರ ಮುಂಡಬೆಟ್ಟು ಗುತ್ತು ಅಂತ, ಅಲ್ಲಿ ನಮ್ಮ ಮನೆ. ಆ ವಾತಾವರಣ, ಅಲ್ಲಿಯ ನಂಬಿಕೆ, ಅಲ್ಲಿಯ ಆ ಎಲ್ಲ 10-16 ಕಟ್ಟುಗಳು, ಅದನ್ನೆಲ್ಲ ನೋಡ್ತಾ 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 ಆಸಕ್ತಿ ಮತ್ತು ನಂಬಿಕೆ, ರಿಸರ್ಚರ್ ಮೈಂಡ್ ಮತ್ತು ಬಿಲೀವರ್, ಈ ಎರಡನ್ನು ಒಟ್ಟೊಟ್ಟಿಗೆ ನಾನು ಗಮನಿಸಿಕೊಂಡು ಬಂದವಳು. ಅದು ನನ್ನ ಇತ್ತೀಚಿನ ಬರವಣಿಗೆಗೆ ಮತ್ತು ನನ್ನ ಸಂಶೋಧನೆಗೆ ಬಹಳ ಪ್ರೇರೇಪಣೆಯನ್ನ ನೀಡಿದೆ. ಅಲ್ಲಿ ಯಾರು ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದ್ರು ಮ್ಯಾಮ್? ಒಂದು ಹಿರಿಯರಿಂದ ನಾವು ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಬೇಕು. ನಾನು ರಿಸರ್ಚ್ ಮಾಡುವಾಗ ನನ್ನ ಊರು, ನನ್ನ ಮನೆಯವರು ಎಲ್ಲರೂ ಸಾಮಾನ್ಯವಾಗಿ ನಾನು ಹಿರಿಯರ ಹತ್ರ ನನಗೆ ಗೊತ್ತಿಲ್ಲದ ಸಂಗತಿಗಳನ್ನು ಕೇಳಿ ತಿಳ್ಕೊಳ್ತೇನೆ. ಹಾಗೆ ಅಲ್ಲಿದ್ದ ಹಿರಿಯರು, ಮತ್ತು ನನ್ನ ಅಮ್ಮ ಭಾರತಿ ಶೆಟ್ಟಿ ಅಂತ, ಅವರು ಕುತ್ತಾರ ಗುತ್ತು, ಅದು ಕೂಡ ಒಂದು ದೈವ ನಂಬಿಕೆ ಇರುವಂತಹ ಮನೆ. ಸೊ ಈ ಎಲ್ಲ ಕಡೆಗಳಿಗೆ ನಾನು ವಿಸಿಟ್ ಮಾಡ್ತಾ ನನ್ನ ರಿಸರ್ಚಿನ ಭಾಗವಾಗಿ ಬೇರೆ ಬೇರೆ ದೈವ ಆರಾಧನೆಯ ಸ್ಥಳಗಳಿಗೆ ಹೋಗ್ತಾ ನಾನು ತಿಳ್ಕೊಳ್ಳುವಂತಹದ್ದು, ಅದನ್ನು ಕ್ಯಾಪ್ಚರ್ ಮಾಡುವಂತಹದ್ದು, ಗೊತ್ತಿಲ್ಲದ ಸಂಗತಿಯನ್ನು ಗೊತ್ತಿದ್ದವರ ಹತ್ರ ಕೇಳಿ ತಿಳಿದುಕೊಳ್ಳುವಂಥದ್ದು ನನಗೆ ಬಹಳ ಆಸಕ್ತಿಯ ಸಂಗತಿ. ಮ್ಯಾಮ್, ಈಗ ತುಳು ಸಾಹಿತ್ಯದ ಪ್ರಸ್ತುತವಾಗಿ ಸ್ಥಿತಿಗತಿ ಹೇಗಿದೆ ಅಂತ? ಬಹಳ ಚೆನ್ನಾಗಿದೆ. ಹೆಚ್ಚು ಹೆಚ್ಚು ಜನ ಬರೀತಾ ಇದ್ದಾರೆ, ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಆಗ್ತಾ ಉಂಟು. ನಿಮಗೆ ಗೊತ್ತಿರ್ಬೋದು, ನಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಕೂಡ ಆಗಿದ್ದೇನೆ. ನಾವು ಅಕಾಡೆಮಿಯ ನೆಲೆಯಿಂದ ನಾವೀಗ ಅಧಿಕಾರ ಸ್ವೀಕರಿಸಿ 1.5 ವರ್ಷ ಆಯಿತು. ಸುಮಾರು ಬಲೆ ತುಳು ಓದುಗ ಅನ್ನುವ ಒಂದು ಚಂದದ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಅಂದರೆ ನಮ್ಮ ಊರಿನವರು ಅಥವಾ ತುಳು ಬಾರದವರು ಕೂಡ ತುಳುವನ್ನು ಓದಬೇಕು. ಯಾಕಂದ್ರೆ ಬರೆದಿಡುವವರದ್ದು ಒಂದು ವಿಭಾಗ ಆದರೆ ಅದನ್ನು ಓದುವವರು ಯಾರು? ಆ ಓದುವವರು ನಮ್ಮ ಈಗಿನ ತಲೆಮಾರು, ನಮ್ಮ ಹಳೆ ಕಾಲದ ಹಿರಿಯರ ತುಳು ಬರಹಗಾರರ ಬರವಣಿಗೆಯನ್ನು ಓದುವ ಹಾಗೆ ಆಗಬೇಕು ಅಂತ ಬಲೆ ತುಳು ಓದುಗ ಅನ್ನುವ ಒಂದು ಚಂದದ ಕಾರ್ಯಕ್ರಮವನ್ನು ನಾವು ಅವರನ್ನು ಒಂದು ದಿನ ಅಕಾಡೆಮಿಗೆ ಕಳಿಸಿ, ಅಲ್ಲಿ ಒಂದು 5,000ರಿಂದ 7,000 ಪುಸ್ತಕಗಳನ್ನು ಉಂಟು ನಮ್ಮ ಲೈಬ್ರರಿಯಲ್ಲಿ. ಆ ಮಕ್ಕಳು ಇಡೀ ಒಂದು ದಿನ ಓದಿ ಕೊನೆಗೆ ಸಂಜೆ ಆಗುವಾಗ ಆ ಪುಸ್ತಕದ ಬಗ್ಗೆ ಮಾತನಾಡುವ ನೆಲೆ. ಇದು ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನು ಹೆಚ್ಚಿಸುವಂತಹದ್ದು ಮತ್ತು ನಮ್ಮ ತುಳು ಸಾಹಿತ್ಯದ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಆಚೆಗೆ ನೀವು ಬರವಣಿಗೆಯ ಆ್ಯಂಗಲಲ್ಲಿ ಕೇಳೋದಾದರೆ ಹೆಚ್ಚು ಹೆಚ್ಚು ಜನ ಬರೀತಾ ಇದ್ದಾರೆ. ಇವತ್ತು ಅದು ತುಳು ಸಾಹಿತ್ಯ ಇರ್ಬೋದು, ಕನ್ನಡ ಸಾಹಿತ್ಯ ಇರ್ಬೋದು, ಬರವಣಿಗೆಯ ನೆಲೆಯಿಂದ, ಕ್ವಾಂಟಿಟಿಯ ನೆಲೆಯಿಂದ ಹೆಚ್ಚಾಗ್ತಾ ಇದೆ. ಕ್ವಾಲಿಟಿಯು ತುಂಬ ಕೆಳಮಟ್ಟಕ್ಕೆ ಸರಿದಿಲ್ಲ. ಆದರೆ ಬರೆಯುವವರು ಈ ಬಗ್ಗೆ ಮತ್ತು ಅದನ್ನು ರೀರೈಟ್ ಮಾಡ್ತಾ ಹೋದರೆ, ಇನ್ನೂ ಚೆನ್ನಾಗಿ ಬರೆದರೆ ಖಂಡಿತವಾಗಿಯೂ ಕ್ವಾಲಿಟಿ ವೈಸ್ ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಅನ್ನೋದು ನನ್ನ ನಂಬಿಕೆ. ಆದ್ಮೇಲೆ ಬದುಕು ಭಾವದ ತೆನೆ ನನ್ನ 2ನೆಯ ಕವನ ಸಂಕಲನ, ಅದಕ್ಕೆ ಮುಂಬೈಯಲ್ಲಿ ಮಹಿಳೆಯರಿಗೆ ಆಯೋಜಿಸಿರುವ ಪ್ರಶಸ್ತಿ, ಆಲ್ ಓವರ್ ಇಂಡಿಯಾ ರಾಷ್ಟ್ರ ಮಟ್ಟದಲ್ಲಿ ಕಾವ್ಯ ಪ್ರಶಸ್ತಿ ಬಂತು. ಆಗ ನನಗೆ ಇಲ್ಲ, ಅಷ್ಟರವರೆಗೆ ನನಗೆ ಸಣ್ಣ ಸಣ್ಣ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ, ಒಂದೊಂದು ಕವನಕ್ಕೆ, ಕವಿತೆಗೆ, ಕತೆಗೆ ಅಂತ. ಬಟ್ ಒಂದು ಪುಸ್ತಕಕ್ಕೆ ನಾನು ಪ್ರಶಸ್ತಿ ಪಡ್ಕೊಂಡಿರುವುದು ಅದು ಮೊದಲನೇದು. ಮುಂಬೈಗೆ ಹೋಗಿ ಅಲ್ಲಿ ಅದು ನಮ್ಮ ಕರ್ನಾಟಕದ ಹೊರಗೆ ಮಹಾರಾಷ್ಟ್ರದಲ್ಲಿ ಆ ಕನ್ನಡದ ಕಂಪುಂಟಲ್ಲ, ಅಷ್ಟು ಜನ ಹಾಲ್ ತುಂಬ ಆ ಕಾರ್ಯಕ್ರಮಕ್ಕೆ ಬಂದು ಅಭಿನಂದಿಸುವಂಥದ್ದು, ನಮ್ಮ ಮಾತುಗಳನ್ನು ಕೇಳಿ ಚಪ್ಪಾಳೆ ಹೊಡೆಯುವಂಥದ್ದು, ನಮ್ಮ ಹೇಗೆ ಬರೆದೆವು ಈ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಉಂಟಲ್ಲ. ಒಬ್ಬ ಯಾವುದೇ ಆರ್ಟ್ ಫಾರ್ಮಲ್ಲಿ ಬೆಳೀತಾ ಇರುವ ಟ್ಯಾಲೆಂಟಿಗೆ, ಅಂದರೆ ಹೇಳಿದರೆ ಯಾವುದೇ ಆರ್ಟ್ ಫಾರ್ಮ್ ಇರ್ಬೋದು, ಬರವಣಿಗೆ ಇರ್ಬೋದು, ನೃತ್ಯ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಆರ್ಟ್ ವರ್ಕ್ ಇರ್ಬೋದು, ಅಂತಹ ಪ್ರೋತ್ಸಾಹ ಸಿಕ್ಕಿದರೆ ಅವರು ಎಲ್ಲೋ ಒಂದು ಹಂತ ಏರ್ಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಸೊ ಬದುಕು ಭಾವದ ತೆನೆ ನನ್ನ 2ನೇ ಕವನ ಸಂಕಲನ. ನನಗೆ ಅದು ಪ್ರಶಸ್ತಿಗೆ ಆಯ್ಕೆಯಾದದ್ದು ಆಲ್ ಓವರ್ ಇಂಡಿಯಾ ಒಂದಷ್ಟು ಪುಸ್ತಕಗಳ ನಡುವೆ ನನ್ನ ಒಂದು ಬರವಣಿಗೆ ಗುರುತಿಸಿತು ಅನ್ನುವಂತಹದ್ದು ಮುಂದೆ ನನಗೆ ಬರೆಯಲಿಕ್ಕೆ ಬಹಳ ದೊಡ್ಡ ಪ್ರೇರೇಪಣೆ ಮತ್ತು ಜವಾಬ್ದಾರಿಯನ್ನ ಕೊಟ್ಟಿತು. ಖಂಡಿತವಾಗಿ ಕೇಳೋದಾದ್ರೆ, ಈ ಪ್ರಶಸ್ತಿ ಸಿಗ್ತದೆ, ಆ ಪ್ರಶಸ್ತಿ ಸಿಕ್ಕ ಮೇಲೆ ಬರಹಗಾರರಿಗೆ ಒಂದು ಜವಾಬ್ದಾರಿ ಹೆಚ್ಚಾಗಿರ್ತದೆ. ಹೌದು, ಜವಾಬ್ದಾರಿ ಹೆಚ್ಚಾಗಿರ್ತದೆ ಮತ್ತು ಅದಕ್ಕಿಂತ ಹೆಚ್ಚು ಪ್ರೇರೇಪಣೆಯನ್ನದು ಕೊಡ್ತದೆ. ಯಾಕಂತ ಹೇಳಿದ್ರೆ ಪ್ರೋತ್ಸಾಹ ಇದ್ದಲ್ಲಿಯೇ ಆರ್ಟ್ ಫಾರ್ಮ್ಗಳು ಬೆಳೀಲಿಕ್ಕೆ ಹೆಚ್ಚು ಸಾಧ್ಯ. ಬೆಳೆಯುವುದೇ ಇಲ್ವಾ? ಖಂಡಿತ ಬೆಳೀತದೆ. ಆದರೆ ಇದು ಹೆಚ್ಚು ಪ್ರೋತ್ಸಾಹ ಸಿಕ್ಕಾಗ ಒಂದು ಒಳ್ಳೆಯ ಫಸಲು ಸಿಗುವುದು ಖಂಡಿತ ಸಾಧ್ಯ.
ಮಕ್ಕಳಿಗೆ ಈಗ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸೋದು? ಇವತ್ತು ವಿಜ್ಞಾನಕ್ಕೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಸಿಗ್ತಾ ಉಂಟು. ಎಲ್ಲೋ ಒಂದು ಕಡೆ ಆರ್ಟ್ ಫಾರ್ಮ್ಗಳಿಗೆ, ಸಾಹಿತ್ಯಕ್ಕೆ, ಲಲಿತ ಕಲೆಗಳಿಗೆ ಸ್ವಲ್ಪ ನಿರಾಧಾರ ಕಾಣಿಸ್ತಾ ಉಂಟು ಅಲ್ಲಲ್ಲಿ ಕಲಿಯುವಿಕೆಯಲ್ಲಿ. ಆದರೆ ಎಲ್ಲೋ ಒಂದು ಕಡೆ ನಾವು ಗಮನಿಸಬೇಕು, ಇವತ್ತು ಇನ್ನು ಫ್ಯೂಚರಲ್ಲಿ ಒಂದು ಶಾಂತಿಯುತ ಸಮಾಜವನ್ನು ನಾವು ಕಟ್ಟಬೇಕಾದ್ರೆ, ಒಂದು ಉತ್ತಮ ಭಾರತವನ್ನು ನಾವು ನಿರ್ಮಿಸಬೇಕಾದ್ರೆ ಈ ಲಲಿತ ಕಲೆ, ಸಾಹಿತ್ಯ ಇದು ಬಹಳ ಮುಖ್ಯ. ಸಾಹಿತ್ಯ ಅನ್ನುವಂತಹದ್ದು ಒಂದು ತಾಳ್ಮೆಯನ್ನು, ಒಂದು ಸೃಜನಶೀಲತೆಯನ್ನು, ಬಹಳ ಮುಖ್ಯವಾಗಿ ಮನುಷ್ಯತ್ವವನ್ನು ಕಲಿಸ್ತದೆ, ಮಾನವೀಯತೆಯನ್ನು ಕಲಿಸ್ತದೆ. ನಾವು ಸೈನ್ಸ್ ಅಥವಾ ವ್ಯಾವಹಾರಿಕ ಜಗತ್ತನ್ನೇ ಮಕ್ಕಳ ಮುಂದೆ ತೆರೆದಿಡ್ತಾ ಹೋದ್ರೆ ಮನುಷ್ಯ ಸಂಬಂಧಗಳಿಗೆ ಬೆಲೆಯಲ್ಲಿ ಉಳಿಬಹುದು ರಿಶಾಂತ್. ಮನುಷ್ಯ ಸಂಬಂಧಗಳು, ಮಾನವೀಯತೆ ಇಲ್ಲದ ಸಮಾಜ ಎಲ್ಲಿಗೆ ಹೋಗಿ ತಲುಪಬಹುದು? ಎಲ್ಲ ಪ್ರಾಜ್ಞರು ಈ ಮಾತನ್ನು ಚರ್ಚಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಲ್ಲಿ ಇಂತಹ ಒಂದು ಸ್ಮೂತ್ನೆಸ್, ಹ್ಯುಮ್ಯಾನಿಟಿಯನ್ನು ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸದೆ ಹೋದರೆ ನಾಳೆ ಫ್ಯೂಚರಲ್ಲಿ ನಾವು ಎಂತಹ ಭಾರತವನ್ನು ಕಾಣಬಹುದು? ನಮ್ಮ ಮಕ್ಕಳು ಎಂತಹ ಭಾರತದಲ್ಲಿ ಉಳಿಬೇಕಾದೀತು? ಹಾಗಾದರೆ ಆ ಕಲೆ, ಸಂಸ್ಕೃತಿ ಶತಮಾನಗಳಿಂದಲೂ ಅದು ಶಿಲ್ಪಕಲೆಗಳಲ್ಲಿ ನೋಡಿದ್ದೇವೆ ನಾವು ಭಾರತ ಈ ಎಲ್ಲದಕ್ಕೆ ಬಹಳ ಪ್ರಸಿದ್ಧವಾದಂತಹ ದೇಶ. ಇಂತಹ ದೇಶದಲ್ಲಿ ನಾವು ಈ ಸಂಸ್ಕೃತಿಯನ್ನು ಅಥವಾ ಆರ್ಟ್ ಫಾರ್ಮ್ಗಳನ್ನು ಅಥವಾ ಸಾಹಿತ್ಯವನ್ನು ನಾವು ಮುಂದುವರಿಸದೆ ಹೋದರೆ ಒಂದು ಒಳ್ಳೆಯ ಫ್ಯೂಚರಲ್ಲಿ ಒಂದು ಉತ್ತಮ ದೇಶವನ್ನು ಕಟ್ಟುವುದು ಸಾಧ್ಯವಿಲ್ಲ. ಆ ನೆಲೆಯಿಂದಾದರೂ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸುವುದು ನಮ್ಮೆಲ್ಲ ಹಿರಿಯರ ಕರ್ತವ್ಯ, ನಮ್ಮ ಗುರುಗಳ ಕರ್ತವ್ಯ ಅದು. ಮ್ಯಾಮ್, ಪ್ರಸ್ತುತವಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರ. ಈ ಇದರಲ್ಲಿ ಇರುವಾಗ ನಿಮ್ಮ ಒಂದು ಜವಾಬ್ದಾರಿ ಮತ್ತು ಅನುಭವ ಹೇಗಿದೆ ಅಂತ? ಒಂದು ಒಳ್ಳೆಯ ಸದಸ್ಯರುಗಳ ಮತ್ತು ಅಧ್ಯಕ್ಷರ ಟೀಮ್ ಜೊತೆಗಿದ್ದೇವೆ. ಈಗ ನಿಮಗೆ ಗೊತ್ತಿರ್ಬೋದು, ಪ್ರಸ್ತುತ ಅಧ್ಯಕ್ಷರಾಗಿರುವವರು ಶ್ರೀಯುತ ತಾರನಾಥ್ ಗಟ್ಟಿ ಕಾಪಿಗಾಡೆ ಮತ್ತು 10+3 13 ಸದಸ್ಯರುಗಳ ನಮ್ಮ ಒಂದು ತಂಡ. ಸಮಾನ ಮನಸ್ಕರಿದ್ದೇವೆ. ಆ ಸಮಾನ ಮನಸ್ಕರು ಮತ್ತು ಅಧ್ಯಕ್ಷರ ಜೊತೆಗೆ ನಮಗೆ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸ್ಲಿಕ್ಕಾಗ್ತದೆ. ಅದು ಕಾರ್ಯಕ್ರಮಗಳು ಬರೀ ಕಾರ್ಯಕ್ರಮಗಳ ನೆಲೆಯಲ್ಲಿ ಉಳಿಯದೆ ನಮ್ಮ ಅವಧಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ತುಳು ಸಾಹಿತ್ಯದ ನೆಲೆಯಿಂದ ಬಹಳ ಮುಖ್ಯವಾಗಿ ಅದು ಅಕಾಡೆಮಿ ಹೇಳಿದ್ರೆ ಅಕಾಡೆಮಿಕ್ ನೆಲೆಯಿಂದ ಏನೆಲ್ಲ ಸಾಧ್ಯತೆಗಳನ್ನು ನಮ್ಮ ನಾಡಿಗೆ ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲವನ್ನು ನಾವು ಬಹಳ ಚೆನ್ನಾಗಿ ಯುಟಿಲೈಸ್ ಮಾಡ್ತಾ ಇದ್ದೇವೆ, ನಾಡಿಗಾಗಿ ಕೊಡ್ತಾ ಇದ್ದೇವೆ. ಅದು ಸಾಹಿತ್ಯದ ನೆಲೆಯಿಂದಲೂ ಹೌದು, ಪ್ರಕಟಣೆಯ ನೆಲೆಯಿಂದಲೂ ಹೌದು, ಡಾಕ್ಯುಮೆಂಟರಿಯ ನೆಲೆಯಿಂದಲೂ ಹೌದು. ಆದಷ್ಟು ಕಳೆದು ಹೋಗ್ತಾ ಇರುವುದನ್ನು ನಾವು ಸಂಗ್ರಹಿಸುವ ಅಥವಾ ಮಕ್ಕಳಲ್ಲಿ ಸಾಹಿತ್ಯ, ನಾನಾಗಲೇ ಹೇಳಿದ ಹಾಗೆ ಬಲೆ ತುಳು ಓದುಗ ಆದಂಥ ಕಾರ್ಯಕ್ರಮ ಇರ್ಬೋದು, ಒಂದಷ್ಟು ಏನೋ ಸಾಧನೆ ಮಾಡಿ ತೆರೆಮರೆಯಲ್ಲಿ ಉಳಿದವರನ್ನು ಹುಡುಕಿ ಗೌರವಿಸುವ ಚಾವಡಿ ತಮ್ಮನ ಅಂತ ಕಾರ್ಯಕ್ರಮ ಇರಬಹುದು. ಈ ಎಲ್ಲವನ್ನು ಮತ್ತು ನಮ್ಮ ತುಳುವೇರು ಅನ್ನುವ ಒಂದು ಆಲೋಚನೆಯನ್ನು, ಅಂದರೆ ನಮ್ಮ ನಾಡಿನಲ್ಲಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿರೋವನ್ನು ಗುರುತಿಸಿ ಅವರ ಬಗ್ಗೆ ಒಂದು ಡಾಕ್ಯುಮೆಂಟ್ಗಳನ್ನು ಮಾಡುವ ಇಂಥ ಸುಮಾರು ಸಂಗತಿಗಳನ್ನು, ಪ್ರಾಜೆಕ್ಟ್ಗಳನ್ನು ಇಟ್ಟುಕೊಂಡು ನಾವು ಯಾವುದೇ ಜಾತಿ ಭೇದ ಮೇಲು ಕೀಳು ಇಲ್ಲದೆ ನಾವು ಒಂದು ತಂಡ ಕೆಲಸ ಮಾಡ್ತಾ ಇದ್ದೇವೆ ನಾವು ಕಳೆದ 1.5 ವರ್ಷದಿಂದ ಅನ್ನುವ ಹೆಮ್ಮೆ ನನಗಿದೆ. ಈ ಟೀಚಿಂಗ್ ಪ್ರೊಫೆಷನ್ ಮತ್ತು ಇದನ್ನ ಸಮತೋಲನವನ್ನು ಹೇಗೆ ಮಾಡ್ತೀರಾ? ಸಾಮಾನ್ಯವಾಗಿ ಎಲ್ಲರೂ ನನಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ ರಿಶಾಂತ್. ಮನೆ, ಮಕ್ಕಳು, ಸಂಸಾರ, ಉದ್ಯೋಗ, ಅಲ್ಲಿಯ ಜವಾಬ್ದಾರಿಗಳು, ನನ್ನ ಆಸಕ್ತಿ ಅಂದರೆ ಬರವಣಿಗೆ, ಅದರ ಜೊತೆಗೆ ನನಗೆ ಅಲ್ಲಲ್ಲಿ ಮೇನ್ ಸ್ಪೀಕರ್ ಆಗಿ ಕರೆಯುತ್ತಾರೆ. ಅದಕ್ಕೋಸ್ಕರ ಅದರ ಹಿನ್ನೆಲೆಯಿಂದ ಆ ಕಾರ್ಯಕ್ರಮಗಳಿಗೆ ನಿಗದಿತ ಸಮಯದಲ್ಲಿ ಹೋಗುವುದು, ಅದರ ಪೂರ್ವ ತಯಾರಿ, ಅಲ್ಲಿ ಒಂದು ಮಾತಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಂಬಂಧಿಸಿ ತಯಾರಿ, ನನ್ನ ಬರವಣಿಗೆ, ನನ್ನ ರಿಸರ್ಚ್. ನಾನು ಬಂಟರ ಸಂಘದಲ್ಲಿ ಅಧ್ಯಕ್ಷೆಯಾಗಿದ್ದೇನೆ, ಹಾಗಾಗಿ ಅಲ್ಲಿ ಒಂದಷ್ಟು ಸೋಷಿಯಲ್ ಸರ್ವೀಸ್ ಮತ್ತು ಈ ಎಲ್ಲದರ ಜೊತೆಗೆ ಕಳೆದ 1.5 ವರ್ಷದಿಂದ ಅಕಾಡೆಮಿಯ ಜವಾಬ್ದಾರಿಗಳು. ನಾನು ಮದೀಪು ತ್ರೈಮಾಸಿಕ ಪತ್ರಿಕೆಯ ಸಂಪಾದಕಿಯೂ ಹೌದು. ಒಂದಷ್ಟು ಪ್ರಕಟಣೆಗಳ ಜವಾಬ್ದಾರಿಯನ್ನು ಅದಕ್ಕೆ ಸಂಬಂಧಿಸಿ ಅದರ ಪ್ರೂಫ್ ರೀಡಿಂಗ್, ಕರೆಕ್ಷನ್ ಇದೆಲ್ಲವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ ಅಕಾಡೆಮಿಯಲ್ಲಿ. ಹೇಗೆ ಮಾಡ್ತಾ ಇದ್ದೇನೆ?
ಎಲ್ಲವನ್ನು ಒಂದು ನಮಗೆ ಸಮಯ ಇರ್ತದೆ ಎಲ್ಲರಿಗೂ, ನಾವು ಅದನ್ನು ಹೇಗೆ ಚೊಕ್ಕವಾಗಿ ಬಳಸ್ತೇವೆ, ಹೇಗೆ ಇದು ಪ್ರಿಫರೇಬಲ್, ಇದು ಮೊದಲು ಈ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸ್ತಾ ಹೋಗ್ತೇನೆ. ಕಾಲೇಜಿಗೆ ಸಂಬಂಧಿಸಿದ ಕೆಲಸ, ಮನೆಗೆ ಸಂಬಂಧಿಸಿದ ಕೆಲಸ, ನನ್ನದು ಅಂತ ಒಂದಷ್ಟು ಪ್ರೈವೇಟ್ ಟೈಮ್ ಸಿಕ್ಕಾಗ ನನ್ನ ಆಸಕ್ತಿಗೆ ಸಂಬಂಧಿಸಿ ಒಂದಷ್ಟು ಬರವಣಿಗೆಯೋ ಅಥವಾ ನನಗೆ ನನ್ನ ಮುಂದಿನ ಗುರಿ ನನ್ನ PhD ಕ್ಲಿಪ್ತ ಸಮಯದಲ್ಲಿ ಮುಗಿಸುವಂಥದ್ದು, ಅದಕ್ಕೆ ಸಂಬಂಧಿಸಿದ ತಯಾರಿಯೋ, ವೀಕೆಂಡ್ ಸಿಕ್ಕಾಗ ಫ್ಯಾಮಿಲಿಯ ಜೊತೆಗೆ ಇರುವಂತಹದ್ದು, ಅಥವಾ ಒಂದು ಏನೋ ಸೋಷಿಯಲ್ ಸರ್ವಿಸಿಗೆ ಸಂಬಂಧಿಸಿದ ಏನೋ ನಾನು ಅಲ್ಲಿ ನನ್ನ ಸಮಯವನ್ನು ಮುಡಿಪಾಗಿಡಬೇಕು, ಅದಕ್ಕೆ ಸಂಬಂಧಿಸಿದ ಕೆಲಸವು, ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲೇಬೇಕು. ಹೀಗೆ ಆದಷ್ಟು ಆಯಾಯ ಸಮಯಕ್ಕೆ ಎಲ್ಲೂ ಸಮಯವನ್ನು ವೇಸ್ಟ್ ಮಾಡದೆ ನಾನು ನಿಭಾಯಿಸ್ತಾ ಇದ್ದೇನೆ. ಮ್ಯಾಮ್, ಈಗ ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಒಂದು ಮನಸ್ಥಿತಿ ಅನ್ನುವಂಥದ್ದು ಸಣ್ಣ ಪುಟ್ಟ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಒಂದು ಬಹಳ ಬೇಜಾರಿನ ವಿಷಯ ರಿಶಾಂತ್, ಇದು ಬಹಳ ದುಃಖ ಆಗ್ತದೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಕ್ಲಾಸಿನಲ್ಲಿ ಇದರ ಬಗ್ಗೆ ಒಂದು ಕನಿಷ್ಠ 1-2 ಕ್ಲಾಸ್ ತಗೊಳ್ತೇನೆ, ಅಥವಾ ಪಾಠದಲ್ಲಿ ಬಂದಾಗ ಈ ಸಂಗತಿಯನ್ನು ತರ್ತೇನೆ. ಇದು ಬಹಳ ಅವಶ್ಯಕತೆ, ಪ್ರತಿಯೊಬ್ಬ ಗುರುಗಳು ಈ ಕೆಲಸವನ್ನು ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲಲ್ಲಿ ಈ ಬಗೆಯ ನ್ಯೂಸ್ಗಳನ್ನು ಕೇಳುವಾಗ ಮನಸ್ಸು ಮುದುಡ್ತದೆ. ನಾನೊಂದು ಮಾತು ಹೇಳಲಿಕ್ಕುಂಟು ನನ್ನ ವಿದ್ಯಾರ್ಥಿಗಳಿಗೆ, ಬಹುಶಃ ಇಲ್ಲಿ ಅದನ್ನು ಹೇಳ್ಬೋದು ಅಂತ ಅನಿಸ್ತದೆ. ನಮ್ಮ ಹಿರಿಯರಿಗೆ ನಾಳೆ ಊಟಕ್ಕೇನು ಅಂತ ಗೊತ್ತಿರಲಿಲ್ಲ. ಮಳೆಗಾಲಕ್ಕೆ ಕಟ್ಟಿಗೆ ಸಂಗ್ರಹಿಸಿ ಇಡುವುದು ಅದಕ್ಕೂ ಪರದಾಡ್ತಾ ಇದ್ರು. ಮನೆಯ ಮುಳಿ ಹುಲ್ಲಿಗೆ ಅದನ್ನು ಮಳೆಗಾಲದಲ್ಲಿ ನೀರು ಒಳಗೆ ಸೋರದ ಹಾಗೆ ಮಾಡೋ ಮುಳಿಯೋ ಅದನ್ನು ಸರಿ ಮಾಡ್ತಾ ಇದ್ರು, ರಿಪೇರಿ ಮಾಡ್ತಾ ಇದ್ರು. ಮಳೆಗಾಲದಲ್ಲಿ ಪಪ್ಪಾಯವೋ ಏನೋ ಹಿತ್ತಿಲಿನಲ್ಲಿ ಬೆಳೆದು ಅಕ್ಕಿ ತರಲಿಕ್ಕೆ ಗತಿ ಇಲ್ಲ, ಅದನ್ನು ತಿಂತಾ ಇದ್ರು. ಪೊಲಿಗೆ, ನಮ್ಮಲ್ಲಿ ತುಳುವಲ್ಲಿ ಒಂದು ಪದ್ಧತಿ ಉಂಟು, ಪೊಲಿಗೆ ತಂದು ಸಾಲಕ್ಕೆ ತಂದು ದಣಿಯ ಕೈಯಿಂದ ತಿಂತಾ ಇದ್ರು. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಫುಡ್ಡು, ಕ್ಲೋತ್ ಮತ್ತು ಶೆಲ್ಟರ್. ಒಂದು ತಿನ್ನಲಿಕ್ಕೆ ಆಹಾರ, ಮತ್ತೊಂದು ಉಡ್ಲಿಕ್ಕೆ ಬಟ್ಟೆ ಒಂದು ಜೊತೆ, ಮತ್ತೊಂದು ರಾತ್ರಿ ಹೊತ್ತು ಮಲಗಿ ಸುಖ ನಿದ್ರೆ ಮಾಡಲಿಕ್ಕೆ ಒಂದು ಮನೆ, ಒಂದು ಸೂರು. ಇದೇ ಇಲ್ಲದ ಪರಿಸ್ಥಿತಿಯಲ್ಲಿ, ದ ಬೇಸಿಕ್ ಥಿಂಗ್, ಹೊಟ್ಟೆಗಿಲ್ಲದ ಪರಿಸ್ಥಿತಿಯಲ್ಲೂ ನಮ್ಮ ಹಿರಿಯರು ಬದುಕಿನ ಆಯಸ್ಸಿನ ಕೊನೆಯ ದಿನವನ್ನು ಕಳೆದಿದ್ದಾರೆ. ಹುಟ್ಟು ಅನ್ನುವಂತಹದ್ದು ಅನಿಶ್ಚಿತ. ನಾವು ಎಕ್ಸ್ಪೆಕ್ಟ್ ಮಾಡಿ ಈ ಮನೆಯಲ್ಲೇ ಹುಟ್ಟಬೇಕಂತ ಬರುವುದಲ್ಲ. ಬಟ್ ಒಮ್ಮೆ ಹುಟ್ಟು ಸಿಕ್ಕಿತ, ಸಾವು ಅನ್ನೋದು ನಿಶ್ಚಿತ. ಆದರೆ ಅದು ಎಂಡ್ ಸ್ಟೇಷನ್ ನಮಗೆ ಗೊತ್ತಿಲ್ಲ ಯಾವಾಗ ಬರ್ತದೆ. ಆಗ ಬದುಕಿನ ಎಲ್ಲ ಘಟ್ಟಗಳನ್ನು ಕಳೆದು 100 ವರ್ಷ ಬದುಕಿದವರು ಇದ್ದಾರೆ ನಮ್ಮ ಹಿರಿಯರು. ಅವರ ಬೇಸಿಕ್ ನೀಡ್ ಇಲ್ಲದೆಯೂ ಕೂಡ ಅಷ್ಟು ವರ್ಷ ಸವೆಸಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲ ಫೆಸಿಲಿಟಿಯನ್ನು ಮಾಡಿಕೊಟ್ಟು ಅವರು ನಡ್ಕೊಂಡು ಶಾಲೆಗೆ ಹೋದರೆ ಎಲ್ಲಿ ಕಷ್ಟಪಡಬೇಕಾ, ಅವರಿಗೆ ಬೇಕಾದ ವೆಹಿಕಲ್ಸನ್ನು ಮಾಡಿಕೊಟ್ಟು, ಅವರಿಗೆ ಮತ್ತೊಂದು ಕಂಪ್ಯೂಟರ್, ಎಲ್ಲವೂ ಗೊತ್ತಿರ್ಬೋದು ನಿಮಗೆ. ಯಾವ ಒಂದು ಕಡೆಯೂ ಅವರು ಕಷ್ಟ ಆಗದ ಹಾಗೆ ಅವರನ್ನು ಏನು ಪೇರೆಂಟ್ಸ್ ಸಾಕ್ತಾ ಇದ್ದಾರೆ. ಬಹುಶಃ ಸಮಸ್ಯೆ ಇಲ್ಲಿ ಉಂಟು ಅಂತ ಅನಿಸ್ತದೆ. ನಮ್ಮ ಹಿರಿಯರು ಕಷ್ಟಪಟ್ಟು ಬದುಕಿನ ಎಲ್ಲ ಸಮಸ್ಯೆಗಳನ್ನು ಡೇ ಟು ಡೇ ಚಾಲೆಂಜ್ ಆಗಿ ಸ್ವೀಕರಿಸಿ, ನಿಮಗೆ ಗೊತ್ತಿರಬಹುದು, ಇಲ್ಲಿ ಭೂಮಿ ಹೋಗಿ ಮುಂಬೈ ಅಂತ ಮಹಾನಗರಕ್ಕೆ ಹೋಗಿ ಅಲ್ಲಿ ಹೋಟೆಲಿನಲ್ಲಿ ಪ್ಲೇಟ್ ತೊಳೆದು ಹಣ ಮಾಡಿ ಈವ್ನಿಂಗ್ ಸ್ಕೂಲಿಗಲ್ಲಿ ಹೋಗಿ ಕಲಿತು ಆಫೀಸರ್ ಆದವರು ಇದ್ದಾರೆ. ನಮ್ಮ ಮಕ್ಕಳಿಗೆ ಆ ಯಾವ ಸಮಸ್ಯೆಯನ್ನು ನಾವು ತೋರಿಸ್ತಾ ಇಲ್ಲ. ಇನ್ನೊಂದು ಆಡಳಿತದಲ್ಲಿ ಬಂದಿರುವಂತಹದ್ದು ಮಕ್ಕಳಿಗೆ ಹೊಡೆಯಬಾರ್ದು, ಶಿಕ್ಷೆ ಕೊಡಬಾರ್ದು. ಈ ಎಲ್ಲ ಸಂಗತಿಗಳು ಎಲ್ಲೋ ಒಂದು ಕಡೆ ನಮ್ಮ ಇವತ್ತಿನ ಯುವ ಪೀಳಿಗೆಯನ್ನು ಇಂತಹ ಕ್ಷುಲ್ಲಕ ಕಾರಣ ಬಂದಾಗ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹದನ್ನು ಇದು ಕಾರಣ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ, ಒಂದು ಬದುಕಿನ ಆ ದೊಡ್ಡ ದೊಡ್ಡ ಕಷ್ಟಗಳನ್ನು ನೋಡಿದವರಿಗೆ ಬೆಳೆದ ನಂತರದ ಸಣ್ಣ ಸಣ್ಣ ಕಷ್ಟಗಳು ಏನು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಊಟಕ್ಕೆ ಇಲ್ಲದೆ ಇದ್ದವರಿಗೆ ಆ ನಂತರ ಅದು ಸಮಸ್ಯೆ ಅಂತ ಅನಿಸುವುದಿಲ್ಲ. ಅಂದರೆ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಬದುಕು ಏನುಂಟು ಅದರ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡ್ತಾ ಹೋಗಬೇಕು. ಒಂಚೂರು ಅವರಿಗೆ ತೋರಿಸ್ಬೇಕು, ಬರೀ ಎಕ್ಸ್ಪ್ಲೇನ್ ಮಾಡೋದಲ್ಲ. ಕಷ್ಟ ಉಂಟು ಅಂತ ನಾವು ಹೆತ್ತವರು, ಹಿರಿಯರು ಅವರಿಗೆ ತೋರಿಸಬೇಕು. ಸುಖದ ಲೋಲುಪತೆಯಲ್ಲಿ ಅಥವಾ ಸುಖವನ್ನೇ ಕಾಣಿಸಿದರೆ ಬದುಕಿನ ಸಣ್ಣ ಸಣ್ಣ ಕಷ್ಟಗಳಿಗೆ ಅವರು ಸೋತು ಹೋಗ್ತಾರೆ. ಹಾಗಾಗಿ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಬಗ್ಗೆ ಒಂದಷ್ಟು ಅವರಿಗೆ ಕೌನ್ಸಿಲಿಂಗ್ನ ಅಗತ್ಯ ಇದೆ. ಮಕ್ಕಳನ್ನು
ಪ್ರಾಕ್ಟಿಕಲ್ ಲೈಫ್ ಚಾಲೆಂಜಸ್ಗಳ ಜೊತೆಗೆ ಬೆಳೆಸುವುದು ಹಿರಿಯರ ಕರ್ತವ್ಯ, ಅವಶ್ಯಕತೆ. ಆಗ ಬಹುಶಃ ಕ್ರಮೇಣ ಇಂತಹ ಒಂದು ಆತ್ಮಹತ್ಯೆಯಂತಹ ಸಂಗತಿಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ಬೋದು. ಮತ್ತು ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಿಸುವುದು ಕೂಡ ತೀರಾ ಅಗತ್ಯ. ಈ ರೀತಿಯಲ್ಲಿ ಒಂಥರ ಟಫ್ ಆಗಿ ನಾವು ಮಕ್ಕಳನ್ನು ಬೆಳೆಸ್ತಾ ಹೋದರೆ ಮಕ್ಕಳು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಅಂತ ನನ್ನ ಅನಿಸಿಕೆ. ಮುಂಬರುವ ಶಿಕ್ಷಕರಿಗೆ ಆಗಿರ್ಬೋದು ಅಥವಾ ಯುವ ಪೀಳಿಗೆಯ ಮಕ್ಕಳಿಗೆ ಒಂದು ಸಾಹಿತ್ಯ ಆಸಕ್ತಿ ಬೆಳೆಸೋದಿಕ್ಕೆ ಒಂದು ಏನು ಕಿವಿ ಮಾತು ಸಂದೇಶವನ್ನ ಹೇಳಲಿಕ್ಕೆ ಬಯಸ್ತೀರಾ ಅಂತ ಕಡೆ? ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಹೇಳಲಿಕ್ಕೆ ಉಂಟು, ನಾವು ಕಲಿಯುವುದು ಒಂದು 20 ವರ್ಷ 22 ವರ್ಷ, ಅಲ್ಲಿಂದ ಒಂದು 22-25 ನಾವು ಜಾಬ್ ಪಡ್ಕೊಳ್ತೇವೆ. ಒಂದು 35 ವರ್ಷ ರಿಟೈರ್ಮೆಂಟ್ ಪೀರಿಯಡ್ವರೆಗೆ ನಾವು ಜಾಬ್ ಮಾಡ್ತೇವೆ. ಅದು ನಮ್ಮ ಆಸಕ್ತಿಯ ಕ್ಷೇತ್ರ ಆಗಿದ್ದರೆ ತುಂಬ ಒಳ್ಳೆಯದು. ಇವತ್ತು ಹೆಚ್ಚಿನವರು ಇಂಜಿನಿಯರಿಂಗಿಗೆ ಹೋಗ್ತಾರೆ, ನಿಮಗೆಲ್ಲ ಗೊತ್ತುಂಟು. ನಮ್ಮ ಈ ಭಾಗವನ್ನೇ ತೆಕ್ಕೊಂಡ್ರು ಹೆಚ್ಚಿನವರು ಇಂಜಿನಿಯರಿಂಗ್ಗೆ ಹೋಗ್ತಾರೆ. ಜಾಬ್ ಆಗ ಅವರ ಇಂಟೆನ್ಷನ್ ಇರೋದು ನಾನು ಒಳ್ಳೆಯ ಪ್ಯಾಕೇಜ್ ಸ್ಯಾಲರಿ ಪಡ್ಕೊಳ್ಬೇಕು ಅಂತ. ಪಾಕೆಟ್ ಮನಿ ಹೋಗಿ ಸ್ಯಾಲರಿ ಆಗುವ ಆ ಸಂಭ್ರಮ ಎಷ್ಟಿರ್ತದೆ ಅಂತ ಹೇಳಿದರೆ 5 ವರ್ಷ ಅದೇ ಪ್ರಾಜೆಕ್ಟ್, ಎಲ್ಲೋ ಒಂದು ಕಂಪನಿಯಲ್ಲಿ ಕೆಲಸ ಸಿಗ್ತದೆ, ಅದೇ ಪ್ರಾಜೆಕ್ಟ್, ಅದೇ ರೂಟೀನ್ ಸಾಕಾಗಿ ಹೋಗ್ತದೆ. ಯಾವಾಗ ಆರಂಭದಲ್ಲಿ ನನಗೆ ಹಣ ಬೇಕು, ನನ್ನ ಎಲ್ಲ ಡ್ರೀಮ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಇರ್ತದೆ, ಆ ಪರ್ಚೇಸ್ ಮಾಡಿದ ನಂತರ ವಾಟ್ ನೆಕ್ಸ್ಟ್? ಅಂದರೆ ಬದುಕಿನಲ್ಲಿ ನಾವು ಆಸಕ್ತಿಯನ್ನು ಕಳೆದುಕೊಳ್ಳದ ಹಾಗೆ ಇರಿಸುವಂತಹದ್ದು ಒಬ್ಬ ಕವಿಯಾಗಿ ನನಗೆ ಸಾಹಿತ್ಯ. ಹಾಗಾಗಿ ನಿಮ್ಮಲ್ಲಿ ಸಾಹಿತ್ಯ ಆಸಕ್ತಿ ಉಂಟಾ? ಸಣ್ಣ ಸ್ಕೂಲಿನಲ್ಲಿರುವಾಗ, ಕಾಲೇಜಿನಲ್ಲಿರುವಾಗ ಬರವಣಿಗೆ ಅಭ್ಯಾಸ ಇತ್ತಾ? ಪೇಂಟಿಂಗ್ ಆಸಕ್ತಿ ಇತ್ತಾ? ನೃತ್ಯ ಮಾಡ್ತಿದ್ರಾ? ನೀವೊಬ್ಬ ಡ್ಯಾನ್ಸರಾ? ಅದನ್ನು ಬಿಡಬೇಡಿ, ಅಂತಹ ಹಾಬೀಸನ್ನು ಬಿಡಬೇಡಿ. ಯಾಕೆ ಅಂತ ಹೇಳಿದರೆ 2 ಸಂಗತಿ ಉಂಟು. ಒಂದು, ನೀವು ಹೇಳಿದ ಹಾಗೆ ನಿಮ್ಮಲ್ಲಿ ಹಣ ಆಯಿತು, ಜಾಬ್ ನನಗೆ ಬೇಡ, ಬೋರ್ ಆಗ್ತಾ ಉಂಟು, ಈ ರುಟೀನ್ ನನಗೆ ಬೇಡ, ನೀವು ಅದನ್ನೇ ಪ್ರವೃತ್ತಿಯಾಗಿ ತಗೊಳ್ಬಹುದು, ನಿಮ್ಮ ಹಾಬೀಸನ್ನೇ. ಈಗ ಡ್ಯಾನ್ಸ್ ಒಂದು ಎಲ್ಲೋ ವರ್ಕ್ ಮಾಡ್ತಾ ಡ್ಯಾನ್ಸ್ ಟೀಚರ್ ಆಗಿ, ಯಾಕಂದರೆ ಅದು ಆಸಕ್ತಿ, ಅದು ಇಂಟ್ರೆಸ್ಟ್. ಅದು ಅಲ್ಲದಿದ್ದರೆ ನಿಮ್ಮ ಜಾಬಿನ ಆ ಬೋರ್ಡಮನ್ನು ಕಳೀಲಿಕ್ಕೆ ನಿಮ್ಮ ಹವ್ಯಾಸಗಳು, ಸಾಹಿತ್ಯ ತುಂಬ ಸಹಾಯ ಮಾಡ್ತದೆ. ಅಥವಾ ನೀವು ಆಗ ಕೇಳಿದ ಪ್ರಶ್ನೆ, ಬರವಣಿಗೆಯನ್ನು ಇಟ್ಟುಕೊಂಡು ಮಾತಾಡೋದಾದರೆ, ಬದುಕಿನಲ್ಲಿ ತೀರಾ ವ್ಯಾಕುಲತೆಗೆ ಒಳಗಾದಾಗ ನಿಮ್ಮ ಆ ಬರವಣಿಗೆ ನಿಮ್ಮ ಅದನ್ನೆಲ್ಲವನ್ನು ಆ ಟೆನ್ಷನ್ಸ್ಗಳನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡ್ತದೆ. ಎಲ್ಲೋ ಒಂದು ಕಡೆ ನಿಮ್ಮ ಬದುಕನ್ನು ಚೆನ್ನಾಗಿ ಮಾಡ್ತದೆ, ನಿಮ್ಮ ಬದುಕನ್ನು ಮತ್ತು ಫ್ರೂಟ್ಫುಲ್ ಆಗಿ ಮಾಡ್ತದೆ. ಹಾಗಾಗಿ ಆಸಕ್ತಿ ಅನ್ನುವಂತಹದ್ದು, ಹಾಬೀಸ್ ಅನ್ನುವಂತಹದ್ದು ಅಥವಾ ಸಾಹಿತ್ಯ ಆಸಕ್ತಿ ಅನ್ನುವಂತಹದ್ದು ನಿಮ್ಮ ಕರಿಯರಲ್ಲೂ ನಿಮ್ಮ ವೃತ್ತಿ ಬದುಕು ಒಂದು ರೀತಿಯಲ್ಲಿ ಬೋರ್ ಆಗದ ಹಾಗೆ, ಇಷ್ಟೆಯ ಲೈಫ್ ಅನ್ನದ ಹಾಗೆ ನಮ್ಮ ಹಾಬೀಸ್ ನಮ್ಮ ಕೈ ಹಿಡಿತದೆ. ನಮ್ಮ ದಿನವನ್ನು ಬಹಳ ಖುಷಿಯಾಗಿ ಕಳೆಯುವ ಹಾಗೆ ನಮ್ಮ ಹಾಬೀಸ್ ಮಾಡ್ತದೆ. ಅದು ಸಾಹಿತ್ಯ ಮಾತ್ರ ಅಲ್ಲ, ಆರ್ಟ್ ವರ್ಕ್, ಪೇಂಟಿಂಗ್, ಪೆನ್ಸಿಲ್ ಆರ್ಟ್, ನೃತ್ಯ, ಎನಿ ಕೈಂಡ್ ಆಫ್ ಆರ್ಟ್ ಫಾರ್ಮ್, ತುಂಬ ಬೇರೆ ಬೇರೆ ಆರ್ಟ್ ಫಾರ್ಮ್ಗಳಿವೆ. ನಿಮ್ಮ ಹವ್ಯಾಸ ಒಟ್ಟಿನಲ್ಲಿ ಆ ಹವ್ಯಾಸಗಳು ನಮ್ಮ ಬದುಕನ್ನು ಖುಷಿಯಾಗಿ ಲೀಡ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ತಮಗೆ, ನನಗೆ ಅವಕಾಶವನ್ನು ಕೊಟ್ಟು. ಅದು ನಾನು ಬಹಳ ಇಷ್ಟಪಡುವ ನನ್ನ ಪ್ರೊಫೆಷನ್ ಬಗ್ಗೆ, ಲೆಕ್ಚರಿಂಗ್ ಟೀಚರ್ ಪ್ರೊಫೆಷನ್ ಬಗ್ಗೆ ಇಷ್ಟು ಹೊತ್ತು ನನ್ನಲ್ಲಿ ಕೇಳಿ, ನನಗೂ ನಿಮ್ಮಲ್ಲಿ ರಿಶಾಂತ್ ಮಾತಾಡ್ತಾ ನನ್ನ ಒಂದಷ್ಟು ಮನದಾಳದ ಸಂಗತಿಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಹಳ ಖುಷಿಯಾಯಿತು. ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಮ್ಯಾಮ್, ಶಿಕ್ಷಕರಲ್ಲಿರುವಂತಹ ಒಂದು ಅನುಭವದ ಮಾತುಗಳನ್ನ ವೀಕ್ಷಕರಿಗೆ ತಿಳಿಸುವಂಥದ್ದು ಅಥವಾ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಅನ್ನುವಂಥದ್ದು. ಓಕೆ, ವಂದನೆಗಳು. ಇದಾಗಿತ್ತು ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿಯವರ ಗುರುಬಿಯು ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.